ನಮಸ್ತೆ. ನಮಸ್ತೆ. ಎಲ್ಲ ಶಿಬಿರಾರ್ಥಿಗಳಿಗೂ 4ನೇ ದಿನದ 2ನೇ ಸೆಷನ್ ಏನಿದೆ ಅದಕ್ಕೆ ಸ್ವಾಗತ. ರಾಜಗೋಪಾಲ್ ಸರ್ ಬಗ್ಗೆ ನಾನೇನು ಈಗ ಪರಿಚಯ ಮಾಡಿಸುವ ಅವಶ್ಯಕತೆ ಇಲ್ಲ ಅನಿಸ್ತದೆ, ಯಾಕಂದ್ರೆ 2ನೇ ತರಗತಿಯಾಗಿದೆ. ಇವತ್ತು ಸರ್ ಗದ್ಯಕ್ಕೆ ಸಂಬಂಧಿಸಿದಂತೆ ಬೋಧನೆ, ಪರೀಕ್ಷಣೆ ಮತ್ತು ಮೌಲ್ಯ ನಿರ್ಧಾರಣೆ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ದಯವಿಟ್ಟು ತುಂಬಾ ಆಕರ್ಷಕವಾಗಿ ಮೊದಲನೇ ತರಗತಿ ಮುಗಿದಿದೆ. ಈ ತರಗತಿಯನ್ನು ಅಷ್ಟೇ ಅದ್ಭುತವಾಗಿ ಆಗತ್ತೆ. ಎಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಕೇಳ್ತೀರಾ ಅಂತ ತಿಳ್ಕೊಂಡು ಸರ್ ಸ್ವಾಗತ ತಮಗೆ. ಸಂತೋಷಪ್ಪ. ಎಲ್ಲರಿಗೂ ನಮಸ್ಕಾರಗಳು. ನೀವೆಲ್ಲ ರೆಡಿ ಅಂತ ಅನ್ನೋದಾದ್ರೆ ನಾನು ಶುರು ಮಾಡ್ತೀನಿ. ಎಲ್ಲ ಸಿದ್ಧವಾಗಿದ್ದೀರಾ ಸರ್? ಮಾಡ್ಬೋದು. ಆಯ್ತಪ್ಪ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ರೈಟ್. ಇವತ್ತು ನಾವು ಒಂದು ಸಣ್ಣ ಬೇರೆ ವಿಚಾರ ಬಗ್ಗೆ ಮಾತಾಡೋಣ. ಇವತ್ತು ಮುಖ್ಯವಾಗಿ ಇವತ್ತು ಟೆಸ್ಟಿಂಗ್, ಇವ್ಯಾಲ್ಯುಯೇಷನ್, ಅಸೆಸ್ಮೆಂಟ್ ಅಂದ್ರೆ ಇವೆಲ್ಲ ಪರೀಕ್ಷೆಗಳು, ಮೌಲ್ಯಮಾಪನ, ಮಾಪನ, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ವಿಚಾರ. ಮುಖ್ಯವಾಗಿ ಇವತ್ತು ನಾವು ಗದ್ಯದ ಬಗ್ಗೆ ಮಾತಾಡ್ತೀವಿ. ನಾನು ಗದ್ಯದ ಬಗ್ಗೆ ಮಾತಾಡಿದ್ರು ನೀವುಗಳು ಕೊನೆಯಲ್ಲಿ ನಾವು ಪ್ರಶ್ನೋತ್ತರ ಕಾಲದಲ್ಲಿ ಪದ್ಯದ ಬಗ್ಗೆನೂ ಮಾತಾಡಬೇಕು ಅಂತ ನನ್ನ ಆಸೆ. ನಾವು ಗದ್ಯದ ಬಗ್ಗೆ ಏನು ಹೇಳ್ತೀವಿ, ಇವತ್ತು ಏನು ವಿಚಾರ ಮಾಡ್ತೀವಿ, ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನಾವು ಗದ್ಯ ಹೀಗೆ ಮಾಡಬಹುದಾದ್ರೆ ಪದ್ಯವನ್ನು ಹೇಗೆ ಮಾಡಬಹುದು ಅನ್ನೋ ವಿಚಾರ ನಾನು ಇಲ್ಲಿ ಡಿಸ್ಕಸ್ ಮಾಡಲ್ಲ, ಆದ್ರೆ ಕೊನೆಯಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ನಾನು ನಿಮಗೆ ಒಂದೆರಡು ಹೊಸ ವಿಚಾರಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಹೊಸದೇನು ನಿಮಗೆಲ್ಲ ತಿಳಿದಿರಬಹುದು, ಆದರೆ ಅದನ್ನ ಒಂದು ಚೌಕಟ್ಟಿನಲ್ಲಿ ಹಾಕಿ ನಿಮಗೆ ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ದಿವಸ ಆರಂಭ ಮಾಡೋಣ. ನಾವು ಇವತ್ತು ಮುಖ್ಯವಾಗಿ ನನ್ನ ಮಾತುಗಳನ್ನ ಒಂದು 2-3 ವಿಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಎಲ್ಲ ಹ್ಯಾಂಡ್ಔಟ್ ಇರಬಹುದು ಇಷ್ಟೊತ್ತಾಗ್ಲೇನೆ. ತಾವು ದಯವಿಟ್ಟು ಅದನ್ನ ತಮ್ಮ ಮುಂದೆ ಇಟ್ಕೊಂಡಿರಿ. ಮೊದಲನೇದಾಗಿ ಗದ್ಯವನ್ನ ಯಾತಕ್ಕೆ ನಾವು ಹೇಳ್ಕೊಡ್ತೀವಿ, ಅದನ್ನ ಹೇಳ್ಕೊಡೋದ್ರಿಂದ ಆಗುವ ಅನುಕೂಲಗಳೇನು ಅಂತ ಆ ವಿಚಾರದಿಂದ ಆರಂಭ ಮಾಡ್ಕೊಳ್ಳೋಣ. ಗದ್ಯ ಅಂತಂದ್ರೆ ನಾವು ಇಂಗ್ಲಿಷ್ನಲ್ಲಿ ಪ್ರೋಸ್ ಅಂತ ಅನ್ಕೊಳ್ಬಹುದು. ಪ್ರೋಸ್ ಅಂತಂದ್ರೆ ಅದರೊಳಗೆ ನಾವೆಲ್ಗಳಿರಬಹುದು, ಎಸ್ಸೇಸ್ ಇರಬಹುದು, ಸ್ವಲ್ಪ ಹಿಸ್ಟರಿನೂ ಇರಬಹುದು, ಹಾಗೇನೆ ಆಟೋಬಯೋಗ್ರಫಿ, ಬಯೋಗ್ರಫಿ ಇರಬಹುದು, ಕೆಲವರ ವಿಚಾರಗಳು ಏನಿರುತ್ತೆ ಅದನ್ನಿರಬಹುದು. ಹೀಗೆ ಗದ್ಯ ಅಂದ್ರೆ ಅದರ ವ್ಯಾಯಾಮ ಅದು ಬಹಳನೇ ಅದರದ ರೇಂಜ್ ತುಂಬಾನೇ ವಿಶಾಲವಾಗಿರುತ್ತೆ. ಎಷ್ಟೋ ವಿಚಾರಗಳು ಅದರೊಳಗೆ ಬರುತ್ತೆ. ಅದನ್ನ ನಾವು ಅಳವಡಿಸ್ಕೊಂಡು ನಾವು ಪ್ರೋಸ್ ಅನ್ನೋದನ್ನ ಪಾಠ ಮಾಡ್ತೀವಿ. ಬಹಳ ಮುಖ್ಯವಾದ ಅಂಶ ಇದರೊಳಗೆ. ಮೊದಲನೇದಾಗಿ ಯಾತಕ್ಕೆ ನಾವು ಗದ್ಯವನ್ನ ಪಾಠ ಮಾಡ್ತೀವಿ, ಪಾಠದಲ್ಲಿ ಯಾತಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ? ಮುಖ್ಯವಾಗಿ ವಿಷಯ ಗ್ರಹಣ, ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ. ಮೊದಲನೇ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಕಾಂಪ್ರಿಹೆನ್ಷನ್ ಅಂತೀವಿ ಇಂಗ್ಲಿಷ್ನಲ್ಲಿ. ಕಾಂಪ್ರಿಹೆನ್ಷನ್ ಅಂದ್ರೆ ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಅಂತಂದ್ರೆ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ಮುಖ್ಯವಾಗಿ ನಾವು ಯಾವುದೇ ಗದ್ಯವನ್ನು ಆಗಲಿ, ಯಾವುದೇ ಸಬ್ಜೆಕ್ಟ್ ಏನಾಗ್ಲಿ ನಾವು ತಗೊಂಡು ನಾವು ಪಾಠ ಮಾಡುವುದ್ರ ಅರ್ಥ ಯಾತಕ್ಕೆ ಮಾಡ್ತಿದ್ದೀವಿ ಅಂತಂದ್ರೆ ಅದು ಸಂಪೂರ್ಣವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ ಟೋಟಲ್ ಕಾಂಪ್ರಿಹೆನ್ಷನ್ ಅಂತೀವಿ. ಸೊ ಇದು ಮೊದಲನೇದಾಗಿ ಬಹಳ ಮುಖ್ಯವಾದ್ದು. ಸೊ ಎರಡನೇದಾಗಿ ಒಂದು ಗದ್ಯವನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಬಹಳಷ್ಟು ಜ್ಞಾನ ಭಂಡಾರ ಹೆಚ್ಚುವುದು. ಎಕ್ಸ್ಟೆನ್ಸಿವ್ ನಾಲೆಡ್ಜ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದ್ರೆ ನಮ್ಮ ಜ್ಞಾನ ಭಂಡಾರ ಅಭಿವೃದ್ಧಿಸಿಕೊಳ್ಳೋದಕ್ಕೆ ನಾವು ಗದ್ಯವನ್ನ ಬಳಸ್ತೀವಿ. ಯಾಕೆ ಅಂತಂದ್ರೆ ನಮಗೆ ಗದ್ಯದ ಸ್ವರೂಪಗಳು ಅನೇಕ. ಮತ್ತೆ ಇದೇನು ಒಂದೇ ಪ್ರಾಂತದಿಂದ ಬಂದಿದ್ದಲ್ಲ, ಪ್ರಪಂಚದಿಂದ ಎಲ್ಲ ಕಡೆ ಬಂದಿರೋ
ವಿಚಾರಗಳಾದ್ರಿಂದ ನಮಗೆ ಅನೇಕ ವಿಚಾರಗಳು ನಮಗೆ ತಿಳಿದು ಬರುತ್ತೆ. ನಮಗೆ ಉದಾಹರಣೆಗೆ ಹೇಳೋದಾದ್ರೆ ಹೊಯ್ಸಳರ ಕಾಲದಲ್ಲಿ ಹೇಗಿತ್ತು ಜೀವನ, ಓಕೆ, ತಿಳಿದು ಬರುತ್ತೆ. ನಾವು ಓದ್ಕೊಳ್ಳೋದ್ರಿಂದ ನಮಗೆ ತಿಳಿಯುತ್ತೆ. ಶೇಕ್ಸ್ಪಿಯರ್ ಕಾಲದಲ್ಲಿ ಹೇಗಿತ್ತು, ನಮಗೆ ಅದರಿಂದಾನೂ ತಿಳಿದು ಬರುತ್ತೆ. ಅಂಟಾರ್ಕ್ಟಿಕಾದಲ್ಲಿ ಏನಿರುತ್ತೆ, ಜೀವನ ಹೇಗಿರುತ್ತೆ, ನಮ್ಮ ಭಾರತ ದೇಶಕ್ಕೂ ಅಂಟಾರ್ಕ್ಟಿಕಾಗೂ ಬಹಳ ವ್ಯತ್ಯಾಸ. ಇವೆಲ್ಲ ಜ್ಞಾನ ಭಂಡಾರ ನಮಗೆ ವೃದ್ಧಿಸುವುದು ಓದುವುದರಿಂದ. ಅಂಡ್ ಮುಖ್ಯವಾಗಿ ನಮಗೆ ಗದ್ಯ ಪಾಠಗಳಿಂದ ಅನೇಕ ವಿಚಾರಗಳು. ಇವತ್ತು ನೀವು ವಿಶ್ವವಾಣಿ ಅನ್ನೋ ನ್ಯೂಸ್ ಪೇಪರ್ ಒಂದನ್ನು ಅಕಸ್ಮಾತ್ ನೀವು ನೋಡುವುದಾದ್ರೆ ಅದರೊಳಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಆರ್ಟಿಕಲ್ ಬಂದಿದೆ. ಏನು ಅಂತಂದ್ರೆ, ಹೇಗೆ ರಾವಣರ ಯುದ್ಧ ಆದಾಗ ರಾಮ ತುಂಬಾ ಸೋತೋಗ್ಬಿಟ್ಟಂತೆ. ಯುದ್ಧದ ನಂತರ ತುಂಬಾ ಸುಸ್ತಾಗಿ ಕೂತ್ಬಿಟ್ನಂತೆ. ಆವಾಗ ರಾವಣ ಎದ್ದು ಬಂದು ಒಂದು ಸ್ವಲ್ಪ ರಾಮಂಗೆ ಬುದ್ಧಿ ಹೇಳ್ತಾನೆ. ಹೇಗೆ ನಮ್ಮ ಜೀವನ ಹೇಗೆ ನಾವು ಅಳವಡಿಸ್ಕೊಳ್ಬಹುದು, ಸುಸ್ತು ಅನ್ನೋದು ಯಾಕೆ ಇರಬಾರ್ದು, ಹೇಗೆ ಅದನ್ನ ಅಂತ ಅನ್ಕೊಂಡು ಆದಿತ್ಯ ಸ್ವರೂಪದ ಸಂಪೂರ್ಣ ಪದ್ಯವನ್ನ ರಾಮನಿಗೆ ಹೇಳ್ಕೊಡ್ತಾನಂತೆ. ಎಷ್ಟು ಒಳ್ಳೆ ವಿಚಾರ, ಏನ್ ಕಥೆ. ಹೇಗೆ ಎನಿಮೀಸ್ ಆಗಿರೋರು ಫ್ರೆಂಡ್ಸ್ ಆಗಿರ್ತಾರೆ, ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಹೇಗಿರುತ್ತೆ, ಇವೆಲ್ಲ ತಿಳ್ಕೊಳ್ಬೇಕಾದ ವಿಚಾರ. ಹೀಗೆ ಓದುವುದರಿಂದ ನಮಗೆ ಅನೇಕ ವಿಚಾರಗಳು ಬರುತ್ತೆ. ಮೂರನೇದಾಗಿ, ಓದುವುದರಿಂದ ನಾವು 2 ಸ್ಕಿಲ್ಸ್, ಕೌಶಲ್ಯಗಳನ್ನ ಕಲ್ತ್ಕೊಳ್ತೀವಿ. ಯಾವ್ದವೆರಡು? ಒಂದು ಸೈಲೆಂಟ್ ರೀಡಿಂಗ್ ಅಥವಾ ರೀಡಿಂಗ್ ಸೈಲೆಂಟ್ಲಿ. ನಾವು ತುಟುಪಿಟಿಕ್ ಅಂದೆ, ಯಾವ ರೀತಿಯ ಮೂವ್ಮೆಂಟ್ ಯಾವುದು ಏನು ಇಲ್ಲದೆ ಬಹಳ ಸೈಲೆಂಟ್ ಆಗಿ ಬಾಯಿ ಹೀಗೆ ಮುಚ್ಕೊಂಡೇನೆ ಓದುವಂಥದ್ದು, ಇದನ್ನ ಕಲ್ತ್ಕೊಳ್ತೀವಿ. ಯಾತಕ್ಕೆ ಅದನ್ನು ಕಲ್ತ್ಕೊಳ್ತೀವಿ, ಯಾಕೆ ಇದು ಬಹಳ ಮುಖ್ಯ ಅಂದ್ರೆ, ನಮಗೆ ಆ ಸೈಲೆಂಟ್ ಆಗಿ ಓದಬೇಕಾದ್ರೆ ಫಾಸ್ಟರ್ ರೀಡಿಂಗ್ ವಿತ್ ಕಾಂಪ್ರಿಹೆನ್ಷನ್ ಬರುತ್ತೆ. ಇವೆಲ್ಲ ಸ್ಕಿಲ್ಸ್, ಸೈಲೆಂಟ್ ರೀಡಿಂಗ್, ಫಾಸ್ಟರ್ ರೀಡಿಂಗ್ ವಿತ್ ಕಾಂಪ್ರಿಹೆನ್ಷನ್. ಅಂದ್ರೆ ನಾವು ನಿಶ್ಶಬ್ದವಾಗಿ ಓದಿದ್ದನ್ನು ಅಷ್ಟನ್ನು ಅರ್ಥ ಮಾಡಿಕೊಂಡು, ಹಾಗೆ ನಮ್ಮ ಓದುವಿಕೆಯ ವೇಗ ಏನಿರುತ್ತೆ ಆ ವೇಗದ ಗತಿಯನ್ನು ಹೆಚ್ಚಿಸ್ಕೊಳ್ಳೋದು. ಇದು ನೀವು ತಿಳ್ಕೊಳ್ಬೇಕಾದ ಬಹಳ ಮುಖ್ಯ ಏನು ಅಂದ್ರೆ, ಇದು ಅಡಲ್ಟ್ ರೀಡಿಂಗ್ ಅಂತೀವಿ. ಅಡಲ್ಟ್ ರೀಡಿಂಗ್ ಅಂತಂದ್ರೆ, ನಾವುಗಳು ವಯಸ್ಸಾದಂತೆ ನಾವು ಜೋರಾಗಿ ಓದುವುದನ್ನ ಬಿಟ್ಟುಬಿಡ್ತೀವಿ. ವಯಸ್ಸಾದಂತೆ ನಾವು ನಮ್ಮ ಮನಸ್ಸಿನಲ್ಲಿ ಗಲಾಟೆ ಇಲ್ಲದೆ, ಯಾವ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಓದೋದೇ ಬಹಳ ಮುಖ್ಯ. ಅದಕ್ಕೆ ಅಡಲ್ಟ್ ರೀಡಿಂಗ್ ಅಂತ. ಅಡಲ್ಟ್ ರೀಡಿಂಗ್ ನಲ್ಲಿ ಈ ಮೂರೂ ಬರುತ್ತೆ: ರೀಡಿಂಗ್ ಸೈಲೆಂಟ್ಲಿ, ರೀಡಿಂಗ್ ಫಾಸ್ಟರ್ ಅಂಡ್ ವಿತ್ ಕಾಂಪ್ರಿಹೆನ್ಷನ್. ಇದು ಅಡಲ್ಟ್ರಿ. ಸೊ ನೀವು ಯಾರಿಗೆ ಟ್ರೈನಿಂಗ್ ಕೊಡಬೇಕಾದ್ರೂ ನಿಮ್ಮ ಅಂತಿಮ ಗೋಲ್ ಏನಪ್ಪಾ ಅಂತಂದ್ರೆ, ನೀವು ರೀಡಿಂಗ್ ಸೈಲೆಂಟ್ಲಿ ಇದನ್ನ ನೀವು ಡೆವಲಪ್ ಮಾಡೋದು. ಜ್ಞಾಪಕ ಹಾಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಆರಂಭದ ದಿನಗಳಲ್ಲಿ ಅವರು ಜೋರಾಗಿ ಓದ್ತಾರೆ, ಜೋರಾಗಿ ಓದಬೇಕು. ರೀಡಿಂಗ್ ಅಲೌಡ್ ಬಹಳ ಮುಖ್ಯ. ಆ ರೀಡಿಂಗ್ ಅಲೌಡ್ನೊಳಗೆ ನಿಮಗೆ ತಿಳಿದಿರೋ ಹಂಗೇನೆ ನಮಗೆ ಪ್ರೊನೌನ್ಸಿಯೇಷನ್ ಬಗ್ಗೆನೂ ಟ್ರೈನಿಂಗ್ ಸಿಗತ್ತೆ. ಆ ನಂತರ ವಾಯ್ಸ್ ಮಾಡ್ಯುಲೇಷನ್ ಅಂದ್ರೆ ಧ್ವನಿಯ ಏರಿಳಿತ ಏನಿರುತ್ತೆ ಇದ್ರ ಬಗ್ಗೆನೂ ನಮಗೆ ಟ್ರೈನಿಂಗ್ ಸಿಗತ್ತೆ. ಆ ನಂತರ ಮೂರನೇದಾಗಿ ಬಹಳ ಮುಖ್ಯವಾಗಿ ಸ್ಪಷ್ಟವಾಗಿ ಓದೋದು ಬರುತ್ತೆ. ರೀಡಿಂಗ್ ಅಲೌಡ್ನಲ್ಲಿ ಈ ಮೂರು ಬಹಳ ಮುಖ್ಯವಾಗಿದೆ. ರೀಡಿಂಗ್ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಓದುವುದು, ಒಳ್ಳೆಯ ಉಚ್ಚಾರಣೆ ಬರುವುದು, ಹಾಗೂ ಅದರೊಳಗೆ ಅದ್ರ ಜೊತೆಗೇನೆ ನಮ್ಮ ಧ್ವನಿಯ ಏರಿಳಿತ ಏನಿರುತ್ತೆ ಇದನ್ನು ನಾವು ಕಲ್ತ್ಕೊಳ್ತೀವಿ. ಯಾವ್ದ್ರೊಳಗೆ? ರೀಡಿಂಗ್ ಅಲೌಡ್. ಲೌಡ್ ರೀಡಿಂಗ್ ಅನ್ಬೇಡಿ ದಯವಿಟ್ಟು, ರೀಡಿಂಗ್ ಅಲೌಡ್ ಅಂತ ಹೇಳಿ, ಅದು ಕರೆಕ್ಟ್ ಎಕ್ಸ್ಪ್ರೆಷನ್. ಇದು ಮಕ್ಕಳಲ್ಲಿ ನಾವು ಕಲಿಸಬೇಕಾದ ಗುಣ. ಅಂದ್ರೆ ಆರಂಭಿಕ ದಿನಗಳಲ್ಲಿ ನಾವು ರೀಡಿಂಗ್ ಅಲೌಡ್ ನಿಂದನೇ ಶುರು ಮಾಡಬೇಕು. ಆ ನಂತರ ಆ ರೀಡಿಂಗ್ ನಲ್ಲಿ ನಮ್ಮ ಓದುವಿಕೆಯಲ್ಲಿ ಒಂದು ಕಂಟ್ರೋಲ್ ಯಾವಾಗ ಬರುತ್ತೆ ಆವಾಗ ದಯವಿಟ್ಟು ಎಲ್ಲರೂ ಯಾರು ಓದುತ್ತಾ ಇದ್ದಾರೆ ಅವ್ರಿಗೆ ರೀಡಿಂಗ್ ಸೈಲೆಂಟ್ಲಿ ಅನ್ನೋದನ್ನ ಶುರು ಮಾಡ್ಕೊಳ್ಳಿ. ಸೈಲೆಂಟ್ ರೀಡಿಂಗ್ ಸೈಲೆಂಟ್ಲಿ, ಏನು ಶಬ್ದ ಮಾಡದಿರೋ ಓದುವುದು. ಇನ್ನೊಂದು ಮುಖ್ಯವಾದ್ದು, ನಿಮಗೆ ತಿಳಿದಿರೋ ಹಂಗೆ ಕೆಲವರು
ಈ ಈ ಉಂಗುಷ್ಟ ಏನಿರುತ್ತೆ, ಈ ಬೆರಳು ಏನಿರುತ್ತೆ, ಇದನ್ನು ಉಪಯೋಗಿಸ್ತಾರೆ ಓದ್ಬೇಕಾದ್ರೆ. ಆ ಬೆರಳನ್ನ ಹೀಗೆ ತಗೊಂಡು ಓದ್ತಿರ್ತಾರೆ. ಇದರೊಳಗೆ ಇದು ಆರಂಭದ ದಿನಗಳಲ್ಲಿ ಮಕ್ಕಳು ಓದಬೇಕಾದ್ರೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ಅವ್ರಿಗೆ ಅಕ್ಷರಗಳ ಮೇಲೂ ಜ್ಞಾನ ಬರಬೇಕು, ಪದಗಳ ಮೇಲೂ ಜ್ಞಾನ ಬರಬೇಕು. ಆ ಸಂದರ್ಭದಲ್ಲಿ ತಾವು ಏನನ್ನ ಓದ್ತಾ ಇದ್ದೀವಿ, ಪಿಕ್ಚರ್ ಇರ್ಬೋದು ಅಥವಾ ಏನು, ಅದ್ರ ಬಗ್ಗೆ ಜ್ಞಾನ ಹರಿಸೋದಕ್ಕೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಈ ಬೆರಳು ಉಪಯೋಗಿಸೋದು ಬಹಳ ಕರೆಕ್ಟ್. ಆದರೆ ಮಕ್ಕಳು 2ನೇ ಕ್ಲಾಸು 3ನೇ ಕ್ಲಾಸು ಬರೋ ಹೊತ್ತಿಗೆ ಈ ಬೆರಳನ್ನ ತೆಗೆದು ಬಿಟ್ಟಿರ್ಬೇಕು. ಯಾಕಪ್ಪ ಅಂತಂದ್ರೆ ಬಹಳ ಮುಖ್ಯವಾದ ಪ್ರಿನ್ಸಿಪಲ್ ಇದೆ ಇದರೊಳಗೆ. ಈ ಬೆರಳು ಮುಂದೆ ಹೋಗ್ತಿದ್ದಂಗೆ ಓದು ಮುಂದುವರಿತಾ ಇರುತ್ತೆ. ಏನಾದ್ರೂ ಕಾರಣಗಳಿಂದ ಬೆರಳು ನಿಂತು ಬಿಟ್ರೆ ಆ ಸ್ಪಾಟ್ನಲ್ಲಿ ಓದೋದು ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಇಲ್ಲ, ಮಕ್ಕಳು ಹೀಗೆ ಓದ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲೋ ನೋಡ್ಕೊಂಡ್ರೆ ಬೆರಳು ಎಲ್ಲೋ ಕೆಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ, ಅಲ್ಲಿನ ಓದೋದು ಮುಂದುವರಿಯುತ್ತೆ. ಇವೆಲ್ಲ ಆಗಬಾರ್ದು ಅನ್ನೋದ್ರಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ಓದುವಿಕೆ ಅದ್ರ ಬಗ್ಗೆ ಬಹಳಷ್ಟು ವಿಚಾರಗಳಿವೆ. ಅದ್ರ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ಐ ಸ್ಪ್ಯಾನ್ ಅಂತೀವಿ, ದೃಷ್ಟಿ ಅಷ್ಟಕ್ಕಿರುತ್ತೆ, ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗುತ್ತೆ, ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗುತ್ತೆ. ಐ ಸ್ಪ್ಯಾನ್ ರೀಡಿಂಗ್ ಅನ್ನೋದನ್ನ ನಾವು ಕಲ್ಸ್ಕೊಡ್ಬೇಕಾಗತ್ತೆ ಮಕ್ಕಳಲ್ಲಿ. ಆದ್ರಿಂದ ನೀವು ಏನು ವಿಚಾರ ಮಾಡ್ಕೊಳ್ಬೇಕು ಅಂದ್ರೆ, ಈ ಬೆರಳು ಉಪಯೋಗಿಸಿ ಓದೋದನ್ನ ಆದಷ್ಟು ಬೇಗನೆ ತೆಗೆಸ್ಬಿಡಿ. ಐ ಸ್ಪ್ಯಾನ್ ನಿಂದ ಓದೋದನ್ನ ಕಲಿಸಿ, ಗದ್ಯ ಪರ್ಟಿಕ್ಯುಲರ್. ಎರಡನೇ ಇನ್ಸ್ಟ್ರಕ್ಷನ್, ಕೆಲವರು ಓದ್ಬೇಕಾದ್ರೆ ಅಂತಿರ್ತಾರೆ. ಬಹಳ ಕೆಟ್ಟ ಅಭ್ಯಾಸ. ತುಂಬಾ ಜನ, ನೀವು ಓದ್ತಿರ್ತೀರಿ, ಪಕ್ಕದಲ್ಲಿ ಅವರು ಕೂತ್ಕೊಂಡು ಅಂತ ಓದ್ತಾ ಇರ್ತಾರೆ. ದಯವಿಟ್ಟು ಆ ಮೂತಿನ ಅಲ್ಲೇ ಕಟ್ ಮಾಡಿಬಿಡಿ ತಗೊಂಡು. ಅದು ಮಾತ್ರ ಮಾಡ್ಕೊಂಡು. ಇದಕ್ಕೆ ನಾವು ಇಂಗ್ಲಿಷ್ನೊಳಗೆ ನೀವು ತಿಳ್ಕೊಳ್ಬೇಕಾದ ವರ್ಡ್ ಏನಪ್ಪ ಅಂದ್ರೆ ಸಬ್ ವೋಕಲೈಸೇಷನ್. ತಿಳ್ಕೊಳ್ಳಿ, ಸಬ್ ವೋಕಲೈಸೇಷನ್. ವೋಕಲೈಸೇಷನ್ ಅಂದ್ರೆ ನಾವು ಸ್ಪಷ್ಟವಾಗಿ ಪ್ರೊನೌನ್ಸ್ ಮಾಡುವುದು, ಇದಕ್ಕೆ ವೋಕಲೈಸೇಷನ್ ಅಂತಾರೆ. ಆದ್ರೆ ಅರ್ಧಂಬರ್ಧ ಪ್ರೊನೌನ್ಸ್ ಮಾಡೋದಿದೆಯಲ್ಲ, ಅನ್ನೋದು ಸಬ್ ವೋಕಲೈಸೇಷನ್. ಇದು ಒಳ್ಳೆಯ ಓದುಗರ ಲಕ್ಷಣ ಅಲ್ಲ. ಯಾಕೆಂದ್ರೆ ನಾವು ಸಬ್ ವೋಕಲೈಸೇಷನ್ ಮಾಡಿದ್ರೆ ಬಾಕಿಯವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಯಾವ ಅಡಲ್ಟ್ ರೀಡಿಂಗ್ ನಲ್ಲೂ ಸಬ್ ವೋಕಲೈಸೇಷನ್ ಅನ್ನೋದು ಬರಲೇಬಾರ್ದು. ಅದರಿಂದಾಗಿ ನೀವು ಈ 2 ಕೆಟ್ಟ ಅಭ್ಯಾಸಗಳು ಯಾವುದಿದೆ, ಒಂದು ಬೆರಳು ಉಪಯೋಗಿಸ್ಕೊಂಡು ಓದೋದು, ಎರಡನೇದು ಅನ್ನೋದು, ಇದೆರಡನ್ನು ಆದಷ್ಟು ಬೇಗ ತಪ್ಪಿಸ್ಬೇಕು. ಅಂದ್ರೆ ಮುಖ್ಯವಾಗಿ ನಾವು ಗದ್ಯ ಪಾಠ ಮಾಡಬೇಕಾದ್ರೆ ನಾವು ಕಲಿಸಬೇಕಾದ ಬಹಳ ಮುಖ್ಯವಾದ ಅಂಶ ಅಂದ್ರೆ ಸೈಲೆಂಟ್ ಆಗಿ ಓದೋದು, ಶಬ್ದವಿಲ್ಲದೆ ಓದುವುದು. ಆದ್ರಿಂದ ನಮಗೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಓದುವ ವೇಗ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಮಟ್ಟಿಗೆ ನಾವು ಸೈಲೆಂಟ್ ಆಗಿ ಕಾಂಪ್ರಿಹೆನ್ಷನ್ ಸಹ, ಅಂಡರ್ಸ್ಟ್ಯಾಂಡಿಂಗ್ ಸಹ ಬರಬೇಕು. ಇದು ಬಹಳ ಮುಖ್ಯವಾದ. ಈ ವಿಚಾರದಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾವು ಗದ್ಯವನ್ನು ಓದುವಿಕೆಯಿಂದ ನಾವು ಯಾತಕ್ಕೆ ಓದಬೇಕು? ಯಾಕೆ ಅಂತಂದ್ರೆ ನಾವು ಹೊಸ ಪದಗಳನ್ನ ಕಲ್ತ್ಕೊಳ್ತೀವಿ, ಹೊಸ ಪದಗಳ ಉಚ್ಚಾರಣೆಯನ್ನ ಕಲ್ತ್ಕೊಳ್ತೀವಿ. ಹೊಸ ಪದಗಳನ್ನ ಉಚ್ಚಾರಣೆಯ ಜೊತೆಗೆ ಅವುಗಳ ಮೀನಿಂಗ್ ಸಹ ಕಲ್ತ್ಕೊಳ್ತೀವಿ. ಈ ಮೀನಿಂಗ್ ಅನ್ನೋದು ಯಾವುದೇ ಪದಕ್ಕೆ ಒಂದೇ ಮೀನಿಂಗ್ ಇರಲ್ಲ. ಹಾಗಾಗಿ ನಾವು ಮೀನಿಂಗ್ ಅನ್ನು ಬರಬೇಕಾದ್ರೆ ಒಂದು ಪದ ಬರೆದು ಈಕ್ವಲ್ ಬರೆಯಲ್ಲ. ನಾವು ಒಂದು ಪದವನ್ನು ಬರೆದ ನಂತರ 2 ಡಾಟ್ ಹಾಕ್ತೀವಿ, ಒಂದು ಕೋಲನ್ ಕೊಡ್ತೀವಿ. ಯಾಕಪ್ಪ ಅಂದ್ರೆ ಪದಗಳಿಗೆ ತುಂಬಾ ಅರ್ಥಗಳಿರುತ್ತೆ. ಯಾವುದೇ ಡಿಕ್ಷನರಿ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಪದಕ್ಕೂ ಒಂದೇ ಅರ್ಥ ಇರಲ್ಲ. ಅನೇಕ ಸಂದರ್ಭಗಳಲ್ಲಿ ಅವುಗಳ ಅನೇಕ ಅರ್ಥಗಳು ಬಹಳ ಮುಖ್ಯ ಆಗತ್ತೆ. ಅಂದ್ರೆ ಒಂದು ಪದಕ್ಕೆ ಅನೇಕ ಅರ್ಥಗಳಿರೋದ್ರಿಂದ ನಾವು ಗದ್ಯ ಪಾಠ ಓದುವುದರಿಂದ ನಮಗೆ ಪದಗಳ ಅರ್ಥಗಳು, ಅದು ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು
ಇಲ್ಲಿ ಉಪಯೋಗಿಸ್ಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಜ್ಞಾನ ಭಂಡಾರವು ನಮಗೆ ಬೆಳೆಯುತ್ತೆ. ಇದು ಬೆಳೆಯೋದಕ್ಕೂ ಕಾರಣ ಆಗ್ಲಿ ಅಂತ ನಾವು ಗದ್ಯವನ್ನ ಹೇಳ್ಕೊಡ್ತೀವಿ. ಇದು ಒಂದು ಬಹಳ ಮುಖ್ಯವಾದದ್ದು. ಅಂದ್ರೆ ನಮಗೆ ಭಾಷಾ ಕಲಿಕೆಯಲ್ಲಿ ಪದಗಳ ಸೂಕ್ಷ್ಮತೆ, ಪದಗಳ ಸೂಕ್ಷ್ಮ ಅರ್ಥ, ಸಂದರ್ಭಾನುಸಾರ ಯಾವ ರೀತಿಯ ಪದಗಳ ಅರ್ಥ ನಮಗೆ ಆ ಸಂದರ್ಭಕ್ಕೆ ಮುಖ್ಯ ಆಗತ್ತೆ, ಇದನ್ನು ನಾವು ತಿಳ್ಕೊಳ್ಳೋಕ್ಕೂ ನಾವು ಗದ್ಯವನ್ನ ಪಾಠ ಮಾಡ್ತೀವಿ. ಎಷ್ಟು ಮುಖ್ಯ ನೋಡಿ. ನಾವು ಇದಕ್ಕೆ ಇಂಗ್ಲಿಷ್ನೊಳಗೆ ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತೀವಿ. ಅಂದ್ರೆ ಆ ಸಂದರ್ಭಕ್ಕೆ ಆ ಪದಕ್ಕೆ ಯಾವ ಅರ್ಥ ಬರುತ್ತೆ ಅನ್ನೋದು ಕಾಂಟೆಕ್ಸ್ಚುವಲ್ ಮೀನಿಂಗ್. ಇದು ನಮಗೆ ಬಹಳ ಮುಖ್ಯ ಆಗತ್ತೆ. ಯಾಕೆ ಅಂತಂದ್ರೆ ನಾವು ಬೆಳೆದಂಗೂ, ನಾವು ಪದಗಳನ್ನ ಉಪಯೋಗಿಸ್ತಾ ಇದ್ದಂಗೂ ನಮಗೆ ಆ ಪದಗಳ ಆ ಅರ್ಥಗಳು ನಮಗೆ ತಿಳಿದಿರಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾವು ಆ ಪದಗಳ ಅರ್ಥವನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ, ಉಪಯೋಗಿಸ್ಬೇಕಾಗತ್ತೆ. ಎಷ್ಟು ಜ್ಞಾನ ಭಂಡಾರ ಇದರಿಂದ ಬೆಳೆಯುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಬೋದು. ಇದು ಬಹಳ ಮುಖ್ಯವಾದ ಒಂದು ಅಂಶ. ಇನ್ನೂ ಮುಖ್ಯವಾದ್ದು ಅಂತಂದ್ರೆ, ಇದಕ್ಕಿಂತ ಬಹಳ ಮುಖ್ಯವಾದದ್ದು ಅಂತಂದ್ರೆ ಮುಂದಿನ ಐಡಿಯಾ ನೋಡಿ. ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಕ್ರಿಟಿಕಲ್ ಡಿಸ್ಕೋರ್ಸ್ ಎರಡನ್ನೂ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ನೋಡಿ, ನಾವು ಗದ್ಯ ಪಾಠಗಳನ್ನ ಕಲಿಯುವುದು ಬಾಕಿ ಎಲ್ಲದರ ಜೊತೆಗೆ ಬಹಳ ಮುಖ್ಯವಾಗುವುದು ಗದ್ಯ ಪಾಠದಿಂದ ನಮಗೆ ಬೆಳವಣಿಗೆ ಆಗುವಂತಹ ಆಲೋಚನಾ ಶಕ್ತಿ, ಥಿಂಕಿಂಗ್, ಪವರ್ ಆಫ್ ಥಿಂಕಿಂಗ್. ಆ ಥಿಂಕಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಓದೋದ್ರಿಂದ ನಾವು ಬಹಳಷ್ಟು ತಿಳ್ಕೊಳ್ತೀವಿ ಅನ್ಕೊಳ್ಳಿ. ಬಟ್ ಇದರೊಳಗೆ ಆ ಥಿಂಕಿಂಗಿಗಿಂತ ಇನ್ನೂ ಸೂಕ್ಷ್ಮವಾದದ್ದು ಕ್ರಿಟಿಕಲ್ ಥಿಂಕಿಂಗ್. ತೌಲನಿಕ ವಿಚಾರ ಮಾಡುವುದು, ತುಲನೆ ಮಾಡುವುದು. ಎಷ್ಟು ಮಟ್ಟಿಗೆ ತುಲನೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಇತರ ವಿಚಾರಗಳು, ಇತರ ಜ್ಞಾನಗಳು, ಇತರ ಏನೇನು ತಿಳ್ಕೊಂಡಿದ್ದೀವಿ ಇದನ್ನೆಲ್ಲವನ್ನು ಭಟ್ಟಿ ಇಳಿಸಿ ನಾವು ಒಂದು ವಿಚಾರದ ಬಗ್ಗೆ ಮಾತಾಡ್ತೇವೆ. ಇವಾಗ ನಾವು ಈ ಗದ್ಯವನ್ನು ಪಾಠ ಮಾಡುವ ಆಬ್ಜೆಕ್ಟಿವ್ಸ್ ಏನು ಅಂತ ಮಾಡ್ತಿರೋದೇ ನಾವು ಕ್ರಿಟಿಕಲ್ ಥಿಂಕಿಂಗ್. ನಾವು ಇದ್ರ ಬಗ್ಗೆ ಮಾತಾಡ್ತಿರೋದೇನೆ ಕ್ರಿಟಿಕಲ್ ಥಿಂಕಿಂಗ್ ನ ಒಂದು ಎಕ್ಸಾಂಪಲ್. ಕ್ರಿಟಿಕಲ್ ಥಿಂಕಿಂಗ್ ಅಂತಂದ್ರೆ ತೌಲನಿಕವಾಗಿ ಆಲೋಚನೆ ಮಾಡುವುದು, ತುಲನೆ ಮಾಡಿ ಆಲೋಚನೆ ಮಾಡುವುದು. ಕ್ರಿಟಿಕಲ್ ಡಿಸ್ಕೋರ್ಸ್ ಅಂತಂದ್ರೆ ಒಂದು ಮಾತುಕತೆ, ವಿಚಾರ ವಿನಿಮಯ, ಹೆಚ್ಚಿನ ಆಲೋಚನೆಯ ವಿಚಾರ ಮಾಡುವುದು. ಈ ಡಿಸ್ಕೋರ್ಸ್ ಅನ್ನೋದು ಏನಿದೆ, ಇದು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಿದ್ದು. ಕಮ್ಯುನಿಕೇಶನ್ನೊಳಗೆ ನಾವು ಯಾವುದೇ ವಿಚಾರ ನಾವು ಮಾತಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಪದಗಳನ್ನ ಅದನ್ನ ಆಯ್ಕೆ ಮಾಡಿ ಅದನ್ನ ಸರಿ ಹೊಂದಂತೆ ಮಾತಾಡ್ತೀವಿ. ಉದಾಹರಣೆಗೆ ನಾವು ರೈಲ್ವೇಸ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲೇ ಒಂದು ತರಹ ಮಾತಾಡ್ತೀವಿ. ಅದೇ ನಾವು ಮೈಸೂರು ಪಾಕದ ಅಥವಾ ಉಪ್ಪಿಟ್ಟನ್ನ ತಯಾರಿ ಮಾಡಬೇಕಾದ್ರೆ ಇಲ್ಲೇ ನಾವು ಇನ್ನೊಂದು ಸೆಟ್ ಆಫ್ ವರ್ಡ್ಸ್ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಆಯಾ ಸಂದರ್ಭಕ್ಕೆ, ಆಯಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆಯ್ಕೆ ಮಾಡಿ ನಾವು ಮಾತು ಮುಂದುವರೆಸೋದು, ಅದಕ್ಕೆ ಡಿಸ್ಕೋರ್ಸ್ ಅಂತ ಹೆಸರು. ಇದು ಕಮ್ಯುನಿಕೇಶನ್ ಸಂಬಂಧಪಟ್ಟಿರುತ್ತೆ. ನಾನು ನಿಮಗೆ ಉಪ್ಪಿಟ್ಟು ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು ರೈಲ್ವೇಸ್ ಬಗ್ಗೆ ಮಾತಾಡಿದ್ರೆ ಅದು ಡಿಸ್ಕೋರ್ಸ್ ಆಗೋದಿಲ್ಲ. ಯಾವುದೇ ಡಿಸ್ಕೋರ್ಸ್ನಲ್ಲಿ ಅದರಿಂದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದೇ ಡಿಸ್ಕೋರ್ಸ್. ಇದರೊಳಗೆ ಕ್ರಿಟಿಕಲ್ ಡಿಸ್ಕೋರ್ಸ್ ನಾನು ಹೇಳ್ದಂಗೆ, ಉದಾಹರಣೆಗೆ ರಾಮನ ಇವರ ಸಂಬಂಧದ ಬಗ್ಗೆ ಮಾತಾಡುವುದಾದ್ರೆ, ಯಾವುದೇ ವಿಚಾರದ ಬಗ್ಗೆ ನಾವು ಮಾತನಾಡುವಾಗ ನಾವು ಆ ವಿಚಾರದ ಬಗ್ಗೆ ಆಳವಾಗಿ ಮಾತನಾಡುವುದೇ ಕ್ರಿಟಿಕಲ್ ಡಿಸ್ಕೋರ್ಸ್. ಗದ್ಯದಿಂದ ನಮಗೆ ಈ ಎರಡು ಬಹಳ ಮುಖ್ಯವಾದ ಗುಣಗಳು ನಮ್ಮಲ್ಲಿ ಡೆವಲಪ್ ಆಗತ್ತೆ. ಯಾವುದು? ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಕ್ರಿಟಿಕಲ್ ಡಿಸ್ಕೋರ್ಸ್. ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಕೂಲಂಕಷವಾಗಿ ಆಲೋಚನೆ ಮಾಡುವುದು, ಕ್ರಿಟಿಕಲ್ ಡಿಸ್ಕೋರ್ಸ್ ಅಂದ್ರೆ ಕೂಲಂಕಷವಾಗಿ ವಿಚಾರ ವಿನಿಮಯ ಮಾಡ್ಕೊಳ್ಳೋದು. ಇದು ಎರಡು ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ಗದ್ಯ ಪಾಠ ಮಾಡಬೇಕಾದ್ರೆ ನಾವು ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಅದು ಅಂದ್ರೆ
ಪ್ರಶ್ನಿಸುವುದು, ಉತ್ತರಿಸುವುದು. ಕ್ವೆಶ್ಚನಿಂಗ್, ಆನ್ಸರಿಂಗ್. ನಾವು ಹೇಳುವಷ್ಟು ಸುಲಭ ಅಲ್ಲ. ಸರಿಯಾದ ಪ್ರಶ್ನೆಯನ್ನು ಕೇಳುವುದು ಒಂದು ಸ್ಕಿಲ್, ಕುಶಲತೆ. ನಮಗೆ ಬೇಕಿದ್ದ ಉತ್ತರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳುವುದನ್ನು ಒಂದು ಕಲೆ. ಆ ಪ್ರಶ್ನೆಯಿಂದ ನಮಗೆ ಯಾವ ಉತ್ತರ ಬೇಕೋ ಅದೇ ಸಿಗಬೇಕು. ನಾವು ಕೇಳಿದ್ದೇ ಪ್ರಶ್ನೆ ಒಂದು, ನೀವು ಉತ್ತರ ಕೊಡ್ತಿರೋದು ಒಂದು ಅಲ್ಲ. ಅದರಿಂದಾಗಿ ಸರಿಯಾದ ಪ್ರಶ್ನೆಯನ್ನು ಕೇಳುವುದೇ ಒಂದು ಕಲೆ, ಅದೇ ಒಂದು ಕೌಶಲತೆ, ಅದೇ ಒಂದು ಸ್ಕಿಲ್ ಅಂತೀವಿ. ಹಾಗೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಒಂದು ಸೂಕ್ತವಾದ ಉತ್ತರ ಕೊಡುವುದು, ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ ಕೊಡುವುದು, ಇದು ಒಂದು ರೀತಿಯ ಕಲೆ, ಇದು ಒಂದು ರೀತಿಯ ಕೌಶಲತೆ. ಗದ್ಯ ಪಾಠ ಮಾಡುವಾಗ ನಾವು ಕಲಿಸುವಂತ ಒಂದು ಬಹಳ ಮುಖ್ಯವಾದ ಕೌಶಲತೆ ಅಂತಂದ್ರೆ, ಕುಶಲತೆ ಅಂತಂದ್ರೆ, ಪ್ರಶ್ನೆ ಕೇಳುವುದು, ಅದಕ್ಕೆ ಉತ್ತರ ಕೊಡುವುದು, ಉತ್ತರ ಹೇಳುವುದು, ಅದಕ್ಕೆ ತಕ್ಕಂಥ ಪ್ರಶ್ನೆ ಕೇಳುವುದು. ಎಷ್ಟೋ ಜನಕ್ಕೆ ಪ್ರಶ್ನೆ ಕೇಳಕ್ಕೂ ಬರೋದಿಲ್ಲ, ಉತ್ತರ ಕೊಡೋಕ್ಕೂ ಬರೋದಿಲ್ಲ, ಎರಡೂ ಬರೋದಿಲ್ಲ. ಆದರೆ ಮೇಷ್ಟ್ರುಗಳಿಗೆ, ನಮ್ಗಳಿಗೆ ಇದು ಬರಲೇಬೇಕು. ನಾವಿದನ್ನು ಕಲ್ತ್ಕೊಳ್ಳೇಬೇಕು. ನಾವು ಇದರ ಬಗ್ಗೆ ಆಲೋಚನೆ ಮಾಡಲೇಬೇಕು. ನಾವು ಅತ್ಯಂತ ಕರೆಕ್ಟ್ ಆದ ಸೂಕ್ತವಾದ ಪ್ರಶ್ನೆಯನ್ನೇ ಕೇಳುವಂಥ ಕುಶಲತೆ ನಮ್ಮಲ್ಲಿ ಇರಲೇಬೇಕು. ಹಾಗೇನೇನೆ ನಾವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬಂತೋ ಇಲ್ವೋ ಅದನ್ನು ನಾವು ತಿಳ್ಕೊಳ್ಳುವಂಥ ಕುಶಲತೆ ನಮಗಿರಬೇಕು. ನೀವು ಹೇಳಿದ ಉತ್ತರ ಸರಿನಾ ಇಲ್ವಾ? ನಾನು ಕೇಳಿದ ಪ್ರಶ್ನೆ ಇದನ್ನು ಏನು ಹೇಳ್ತಿದ್ದೀನಿ, ನಿನ್ಗೆ ಏನಾದ್ರು ಅರ್ಥವಾಯ್ತಾ ನಿಮಗೆ ಪ್ರಶ್ನೆ? ಇಲ್ಲ ನನ್ನ ಪ್ರಶ್ನೆ ಕೇಳಿದ್ದೇ ತಪ್ಪಿದೆಯಾ ಅಥವಾ ನಾನು ಕೇಳಿದ್ದೇ ಸರಿಗಿಲ್ವಾ? ಈ ರೀತಿಯೆಲ್ಲ ಪ್ರಶ್ನೆ ಬರುತ್ತೆ. ಹಾಗಾಗಿ ಕ್ವೆಶ್ಚನಿಂಗ್ ಅಂಡ್ ಆನ್ಸರಿಂಗ್ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದ. ಕೊನೆಯದಾಗಿ ಬಹಳ ಮುಖ್ಯವಾದ ಆಬ್ಜೆಕ್ಟಿವ್ ಪಾಠ ಮಾಡಬೇಕಾದ್ರೆ, ಗದ್ಯ ಮಾಡಬೇಕಾದ್ರೆ ಅನ್ನೋದು, ಯಾವುದೇ ಗದ್ಯವನ್ನು ನಾವು ಪಾಠ ಮಾಡಿದಾಗ್ಲೂ ಅಂತಿಮವಾಗಿ ಅದರ ಬಗ್ಗೆ ನಾವು ಏನು ಹೇಳ್ಕೊಟ್ವಿ ಅದರ ಬಗ್ಗೆ ಒಂದು ಬರವಣಿಗೆಯನ್ನ ಕಲಿಸೋದು. ನಾವು ಹೇಳ್ಕೊಟ್ಟಿದ್ದನ್ನ ಒಂದು ಬರವಣಿಗೆಯಾಗಿ ರೂಪಿಸಿ ಅದನ್ನ ಬರವಣಿಗೆಯಾಗಿ ನಾವು ಪ್ರೆಸೆಂಟ್ ಮಾಡೋದು. ಅಂದ್ರೆ ಡೆವಲಪಿಂಗ್ ರೈಟಿಂಗ್ ಸ್ಕಿಲ್ಸ್, ಇದು ಒಂದು ಬಹಳ ಮುಖ್ಯವಾದ ಆಬ್ಜೆಕ್ಟಿವ್ ಗದ್ಯ ಹೇಳ್ಕೊಡ್ಬೇಕಾದ್ರೆ. ಅಂದ್ರೆ ಫ್ರಮ್ ರೀಡಿಂಗ್ ಟು ರೈಟಿಂಗ್. ಸೊ ಏನ್ ಹೇಳಿದ್ವಿ ನಾವು? ನಂಬರ್ 1 ಕಾಂಪ್ರಿಹೆನ್ಷನ್, ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಆಯಿತು. ನಂಬರ್ 2 ನಾಲೆಡ್ಜ್ ಎಕ್ಸ್ಪ್ಯಾನ್ಷನ್ ಬಹಳ ಮುಖ್ಯ ಆಯಿತು. ನಂಬರ್ 3 ಹೊಸ ಹೊಸ ವರ್ಡ್ಸ್, ಎಕ್ಸ್ಪ್ರೆಷನ್, ಸೆಂಟೆನ್ಸಸ್ ಇದನ್ನೆಲ್ಲ ಹೇಳೋದು ಬಹಳ ಮುಖ್ಯ ಆಯಿತು. ನಂಬರ್ 4 ಬಹಳ ಮುಖ್ಯವಾಗಿರೋದು ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಕ್ರಿಟಿಕಲ್ ಡಿಸ್ಕೋರ್ಸ್ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ. ಹಾಗೇನೆ ನೆಕ್ಸ್ಟು ನಾವು ಹೇಳಿದ್ದು ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು, ಇದು ಬಹಳ ಮುಖ್ಯ ಅಂತ ಹೇಳಿದ್ವಿ. ಕೊನೆಯದಾಗಿ ನಾವು ಗದ್ಯ ಪಾಠವನ್ನು ಯಾತಕ್ಕೆ ಮಾಡ್ತೀವಿ ಅಂತಂದ್ರೆ ಅವರ ಮಕ್ಕಳಲ್ಲಿ ಅಥವಾ ಕಲಿಯುವವರಲ್ಲಿ ಬರವಣಿಗೆಯನ್ನು ಬೆಳೆಸುವುದಕ್ಕಾಗಿ ನಾವು ಗದ್ಯ ಪಾಠವನ್ನು ಮಾಡ್ತೀವಿ. ಇದು ನಾವು ಬಹಳ ಜನರಲ್ ಆಗಿ ಹೇಳೋದಾದ್ರೆ ಗದ್ಯ ಪಾಠಗಳ ಬಹಳ ಮುಖ್ಯವಾದ ಸ್ವರೂಪಗಳು ಅಥವಾ ಆಬ್ಜೆಕ್ಟಿವ್ಸ್, ಅದರ ಉದ್ದೇಶಗಳು ಅಂತ ಹೇಳ್ಕೊಳ್ಬೋದು. ನೆಕ್ಸ್ಟ್, ಯಾಕೆ ನಾವು ಟೆಸ್ಟಿಂಗ್ ಅಥವಾ ಅಸೆಸ್ಮೆಂಟ್ ಮಾಡಬೇಕು? ಯಾತಕ್ಕೆ ನಾವು ಒಂದು ಟೆಸ್ಟ್ ಮಾಡಬೇಕು ಅಥವಾ ಪರೀಕ್ಷೆ ಯಾತಕ್ಕೆ ಮಾಡಬೇಕು? ಪರೀಕ್ಷೆ ಅನ್ನೋದನ್ನು ಯಾತಕ್ಕೆ ತರಬೇಕು ನಾವು? ಮೌಲ್ಯ ನಿರ್ಧಾರ ಅನ್ನೋದನ್ನು ಯಾಕೆ ತರಬೇಕು ನಾವು ಅಂತ ಅದ್ರ ಬಗ್ಗೆ ಕೆಲವೊಂದು ವಿಚಾರ ಮಾಡೋಣ. ಈಗ ಮೊದಲನೇದಾಗಿ ಏನನ್ನು ಓದಿರ್ತಾರೆ, ಇದು ಅರ್ಥವಾಯ್ತೆ ಅರ್ಥವಾಗಿಲ್ವೇ ಅನ್ನೋದನ್ನು ತಿಳ್ಕೊಳ್ಬೇಕಾದ್ದು. ಇದು ನಮ್ಮ ಮೊದಲನೆಯ ಉದ್ದೇಶ. ಇದರಿಂದಾಗಿ ನಾವು ಟೆಸ್ಟ್ ಮಾಡಬೇಕಾಗತ್ತೆ ಅವ್ರನ್ನ ಮೌಲ್ಯ ನಿರ್ಧಾರ. ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ, ನಾನು ಇಷ್ಟು ಹೇಳ್ಕೊಟ್ಟೆ, ಇದರಿಂದ ಏನು 100% ಗೊತ್ತಾಯ್ತಾ, 90% ಗೊತ್ತಾಯ್ತಾ, ಅಥವಾ 50% ಮಾತ್ರ ಗೊತ್ತಾಗಿಲ್ವಾ, ಅಥವಾ ಏನು 25% ಗೊತ್ತಿಲ್ವಾ ಇದನ್ನ ಅನ್ನೋದು ಮೌಲ್ಯ ನಿರ್ಧಾರಕ್ಕೆ ಸಂಬಂಧಪಡುತ್ತೆ. ಇದು ನಾವು ಯಾರಿಗೆ ಪಾಠ ಮಾಡಿರ್ತಾರೆ ಅವರು ಪಾಠ ಮಾಡಿದ ನಂತರ ತಿಳ್ಕೊಳ್ಳಬೇಕಾದ ಉದ್ದೇಶ ಇರೋದ್ರಿಂದ ನಾವು ಈ ಪ್ರಶ್ನೆಗಳನ್ನ ಉಪಯೋಗಿಸ್ಕೊಳ್ತೀವಿ. ನಿಮಗೆಲ್ಲ ಗೊತ್ತೇ ಇದೆ ಇದು. ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ, ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ತಿಳ್ಕೊಂಡಿಲ್ಲ.
ಇದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಮುಂದಿನ ಕಾರ್ಯಕ್ರಮಗಳು ಏನಿರುತ್ತೆ, ಮುಂದಿನ ಹೇಳ್ಕೊಳ್ಳೋದು ಏನಿರುತ್ತೆ, ಪರೀಕ್ಷೆ ಮಾಡೋ ಅಥವಾ ಇನ್ನೇನಾದ್ರೂ ತಿಳಿಸೋದು ಏನಿರುತ್ತೆ, ಇದ್ರ ಬಗ್ಗೆನೂ ನಮಗೆ ತಿಳುವಳಿಕೆ ಬರುತ್ತೆ. ಇಂಗ್ಲಿಷ್ನಲ್ಲಿ ನಾವು ಒಂದು ವರ್ಡ್ ಉಪಯೋಗಿಸ್ತೀವಿ, ಫೀಡ್ಬ್ಯಾಕ್ ಅಂತ. ಫೀಡ್ಬ್ಯಾಕ್ ಅಂದ್ರೆ ನಮಗೆ ನಾವು ಏನ್ ಪಾಠ ಮಾಡಿರ್ತೀವಿ ಅಥವಾ ಏನ್ ಹೇಳಿರ್ತೀವಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದು, ನಮಗೆ ಅದರ ಬಗ್ಗೆ ಒಂದು ಡೇಟಾ ಬರೋದು, ಅದ್ರ ಬಗ್ಗೆ ನಮ್ಗೊಂಚೂರು ವಿಚಾರ ತಿಳ್ಕೊಳ್ಳೋದು. ಅಂದ್ರೆ ನಾವು ಹೇಳಿದ್ದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅಥವಾ ಎಷ್ಟು ಮಟ್ಟಿಗೆ ಸೂಕ್ತವಾಗಿತ್ತು, ಅದು ನಾವು ಉಪಯೋಗಿಸಿದ ಭಾಷೆ ಸರಿಗಿದೆಯೇ ಇಲ್ವೇ, ನಾನು ಹೇಳಿದ ರೀತಿ ಚೆನ್ನಾಗಿದೆಯೋ ಇಲ್ವೇ, ನಾನು ಕೊಟ್ಟ ಉದಾಹರಣೆಗಳು ಸೂಕ್ತವಾಗಿತ್ತೇ ಇಲ್ವೇ, ಇವೆಲ್ಲನೂ ವಿಚಾರಕ್ಕೆ ಇದಕ್ಕೆ ಫೀಡ್ಬ್ಯಾಕ್ ಅಂತೀವಿ. ನಾವು ಇದನ್ನ ಹೇಗೆ ತಿಳ್ಕೊಳ್ತೀವಿ? ಪ್ರಶ್ನೆ ಉತ್ತರ ಕೇಳ್ಬಿಟ್ಟು ಪ್ರಶ್ನೆಗಳಿಂದ ತಿಳ್ಕೊಳ್ತೀವಿ, ಎಚ್ಚೆಟ್ರ ಎಚ್ಚೆಟ್ರ ಎಚ್ಚೆಟ್ರ. ಮೂರನೇದಾಗಿ ಬಹಳ ಮುಖ್ಯವಾಗಿ ಯಾವ ಉದ್ದೇಶಕ್ಕೆ ನಾವು ಟೆಸ್ಟಿಂಗ್ ಅಥವಾ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂದ್ರೆ, ಈ ತಿಳಿದಿರುವುದು ಏನಿದೆ, ಎಷ್ಟು ಮಟ್ಟಿಗೆ ತಿಳಿದಿರುವುದು, ಇದನ್ನ ನಾವು ಒಂದು ಮೌಲ್ಯಮಾಪನ ಮಾಡಬೇಕಾಗತ್ತೆ. ತಿಳಿದಿರುವುದು ಬರೀ ವರ್ಡ್ಸ್ ದಿಂದ ಮಾತ್ರ ಅಲ್ಲ, ನಮಗೆ ಅದಕ್ಕೊಂದು ಮ್ಯಾಥಮ್ಯಾಟಿಕಲ್ ಫಿಗರ್ ಕೊಡ್ಬೇಕಾಗತ್ತೆ. ಪರ್ಸೆಂಟೇಜ್ ಅಂದಾಗ ನಾವು ಇಷ್ಟು ಪರ್ಸೆಂಟೇಜ್ ಆಗಿದೆ ಅಂದಾಗ ನಾವು ಮ್ಯಾಥಮ್ಯಾಟಿಕ್ಸ್ ಉಪಯೋಗಿಸ್ತಿದ್ದೀವಿ. ಅಲ್ಲಿ ನಾವು ಇಷ್ಟು ಮಟ್ಟಿಗೆ, ನಾನು ಹೇಳ್ಕೊಡೋದು ಅರ್ಧದಷ್ಟು ಅಂತಂದ್ರೆ ಅದು 45 ಆದ್ರೂ ಆಗಿರಬಹುದು, 55 ಆದ್ರೂ ಆಗಿರಬಹುದು. ಆ 45-55 ಅನ್ನೋದು ಮ್ಯಾಥಮ್ಯಾಟಿಕಲ್ ಫಿಗರ್ಸ್. ಸೊ ಇದಕ್ಕೂ ನಾವು ಟೆಸ್ಟಿಂಗ್ ನ ಉಪಯೋಗಿಸ್ತೀವಿ. ಸೊ ನಾವು ಕೇಳೋ 10 ಪ್ರಶ್ನೆಗಳಿರುತ್ತೆ, 10 ಪ್ರಶ್ನೆಗಳಿಗೆ 10 ಉತ್ತರಗಳು ಕೊಟ್ಟಿದ್ದಾರೆ. ಈ 10 ಉತ್ತರಗಳಲ್ಲಿ 10 ಚೆನ್ನಾಗಿತ್ತಾ ಅಥವಾ 8 ಚೆನ್ನಾಗಿತ್ತಾ, 7.5 ಚೆನ್ನಾಗಿತ್ತಾ, 6.25 ಚೆನ್ನಾಗಿತ್ತಾ ಅಂತ ಹೇಳೋ. ಇನ್ನೂ ಮುಖ್ಯವಾದ್ದು ಅಂತಂದ್ರೆ, ನಾವು ಟೆಸ್ಟಿಂಗ್ ಮತ್ತೆ ಅಸೆಸ್ಮೆಂಟ್ ಮಾಡುವುದು ಒಂದು ರೀತಿಯಲ್ಲಿ ನಮ್ಮ ಉಪಯೋಗಕ್ಕೆ, ಆದರೆ ಇನ್ನೊಂದು ರೀತಿಯಲ್ಲಿ, ಬಹಳ ಮುಖ್ಯವಾದ ರೀತಿಯಲ್ಲಿ, ಅದು ಓದುಗರು, ವಿದ್ಯಾರ್ಥಿಗಳು ಅವರಿಗೂ ತಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ತಮಗೆ ತಿಳಿದಿದೆ, ಎಷ್ಟು ಮಟ್ಟಿಗೆ ಅವ್ರಿಗೆ ಇದು ಸ್ಪಷ್ಟವಾಗಿಲ್ಲ, ಅವ್ರಿಗೂ ಇದರ ಬಗ್ಗೆ ತಿಳುವಳಿಕೆ ಕೊಡುವುದಕ್ಕಾಗಿ ನಾವು ಈ ಟೆಸ್ಟಿಂಗ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಅಂತಂದ್ರೆ ನಾವು ಏನು ಇವ್ಯಾಲ್ಯೂಯೇಟ್ ಮಾಡಿರ್ತೀವಿ, ಏನು ಮೌಲ್ಯಮಾಪನ ಮಾಡಿರ್ತೀವಿ, ಇದನ್ನ ಅವ್ರಿಗೂ ಹೇಳ್ತೀವಿ. ಅವರು ನೋಡ್ಕೊಳ್ತಾರೆ, ಓಹೋ ಸರ್ ನೋಡಿ ಸರ್, ಅವ್ರಿಗೆ ನೀವು 9 ಮಾರ್ಕ್ ಕೊಟ್ಟಿದ್ದೀರಿ, ನನಗೆ 7.5 ಮಾತ್ರ ಕೊಟ್ಟಿದ್ದೀರಲ್ಲ ಸರ್, ಯಾಕಿರ್ಬೋದು ಇದು ಅಂದಾಗ ನಾವು ಅವ್ರಿಗೆ ಒಂದು ಸಣ್ಣ ವಿವರಣೆ ಕೊಡಬೇಕಾಗತ್ತೆ. ಹೀಗಿದೆ ಇದು ಹೀಗಿದೆ. ಆ ವಿವರಣೆ ಕೊಡುವುದಕ್ಕಾಗಿ ನಾವು ಅವ್ರಿಗೂ ಒಂದು ತಿಳುವಳಿಕೆ ಕೊಡಬೇಕಾಗುತ್ತೆ. ದೊಡ್ಡ ಪರೀಕ್ಷೆನಲ್ಲಿ ಯಾತಕ್ಕೆ ದೊಡ್ಡ ಪರೀಕ್ಷೆ ಬಹಳ ಮುಖ್ಯ ಅಂತಂದ್ರೆ, ಅದರೊಳಗೆ ನಾವು ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದ್ರೆ ನಾವು ರ್ಯಾಂಕ್ ಆರ್ಡರ್ ಅಂತೀವಿ. ಒಂದು ರ್ಯಾಂಕ್ ಕೊಡೋದಕ್ಕೆ, ಯಾವುದೇ ಒಂದು ಸ್ಥಾನಮಾನ ಕೊಡೋದಕ್ಕೆ, ಅವ್ರಿಗೆ ತಿಳುವಳಿಕೆ ಏನಿರುತ್ತೆ ಅದ್ರ ಬಗ್ಗೆ ಒಂದು ಸ್ಥಾನಮಾನ ಕೊಡೋದಕ್ಕೂ ಇದನ್ನ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಒಟ್ಟು ಚಿತ್ರಣ, ಇದರೊಳಗೆ ಪಾಠ ಹೇಳುವುದರ ಬಗ್ಗೆಯೂ, ತಿಳಿದಿರುವ ಬಗ್ಗೆಯೂ, ತಿಳುವಳಿಕೆಯ ಬಗ್ಗೆಯೂ, ಎಷ್ಟು ಮಟ್ಟಿಗೆ ಹೇಳಿದ್ದು, ಕೇಳಿದ್ದು, ಅರ್ಥೈಸಿಕೊಂಡಿದ್ದು, ಎಷ್ಟು ಮಟ್ಟಿಗೆ ಈ ಸಂಪೂರ್ಣವಾದ ಕ್ರಿಯೆ ನಡೆದಿದೆ ಅನ್ನುವುದ ನಮಗೆ ಒಟ್ಟು ಚಿತ್ರಣ ಬರೋದಕ್ಕೋಸ್ಕರ ನಾವು ಈ ರೀತಿಯ ಟೆಸ್ಟಿಂಗ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ನಾನೇನು ಹೊಸ ವಿಚಾರ ಹೇಳ್ತಾ ಇಲ್ಲ, ಇವೆಲ್ಲ ನಿಮಗೆ ತಿಳಿದಿರೋದೇನೆ. ಇದರ ಜೊತೆಗೆ ಕೊನೆಯದಾಗಿ ನಾನು ಸೇರಿಸೋದು ಏನಪ್ಪಾ ಅಂತಂದ್ರೆ, ಈ ಟೆಸ್ಟಿಂಗ್, ಇವ್ಯಾಲ್ಯೂಯೇಷನ್, ಪರೀಕ್ಷಣೆ, ಮೌಲ್ಯಮಾಪನ ಇವನ್ನೆಲ್ಲನೂ ನಾವು ಓರಲ್ ಆಗು ಮಾಡಬಹುದು, ರಿಟನ್ ಆಗು ಮಾಡಬಹುದು. ಓರಲ್ ಅಂತಂದ್ರೆ ಬಾಯಿನಿಂದ ಪ್ರಶ್ನೆ ಕೇಳೋದು, ಉತ್ತರ ತಗೊಳ್ಳೋದು. ರಿಟನ್ ಅಂದ್ರೆ ಬರವಣಿಗೆ ಮಾತ್ರ. ಮೂರನೇದಾಗಿ ಇನ್ನೊಂದಿದೆ, ಅದರೊಳಗೆ ಓರಲ್ ರಿಟನ್ ಅಂತೀವಿ, ಓರಲ್ - ರಿಟನ್ ಅಂತೀವಿ. ಇದು ಯಾವುದು ಅಂತಂದ್ರೆ, ಈ ಡಿಕ್ಟೇಷನ್ ಕೊಡ್ತೀವಿ ನೋಡಿ, ಆ ಡಿಕ್ಟೇಷನ್ ಅನ್ನೋದನ್ನು ಒಂದು ರೀತಿಯ ಮೌಲ್ಯಮಾಪನ. ನಾನು ಹೇಳ್ತಿರ್ತೀನಿ, ನೀವು ಬರ್ಕೊಳ್ತಿರ್ತೀವಿ.
ಇದು ಡಿಕ್ಟೇಷನ್ ಆಗುತ್ತೆ. ಆ ನಂತರ ನೀವು ಬರ್ಕೊಂಡ ನಂತರ ನಾನು ಅದನ್ನ ವಿಶ್ಲೇಷಣೆ ಮಾಡ್ತೇನೆ. ಎಷ್ಟು ಮಟ್ಟಿಗೆ ನೀವು ಕರೆಕ್ಟಾಗಿ ಬರ್ಕೊಂಡಿದ್ದೀರಿ, ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಸರಿಗೆ ಕೇಳಿಸ್ಕೊಂಡಿದ್ದೀರಿ, ಅದೆಷ್ಟು ಮಟ್ಟಿಗೆ ಅರ್ಥೈಸ್ಕೊಂಡಿದ್ದೀರಿ, ಅದನ್ನು ಎಷ್ಟು ಮಟ್ಟಿಗೆ ಎಷ್ಟು ಸ್ಪಷ್ಟವಾಗಿ ಕಾಗುಣಿತ ತಪ್ಪಿಲ್ಲದೆ ನೀವು ಅದನ್ನು ಬರವಣಿಗೆ ಮಾಡಿದ್ದೀರಿ. ಇದನ್ನು ನಾವು ಡಿಕ್ಟೇಷನ್ ಅನ್ನೋದಕ್ಕೂ ಅದು ಬಹಳ ಮುಖ್ಯವಾದ ಉದ್ದೇಶ ಇರುತ್ತೆ. ಸೊ ಇದನ್ನು ನಾವು ಮೂರನೇದಾಗಿ ಟೆಸ್ಟ್ ಮಾಡಬಹುದು. ಹಾಗಾಗಿ ನಾಲ್ಕನೇದಾಗಿ ಅಫ್ಕೋರ್ಸ್ ಕೆಲವು ಸಬ್ಜೆಕ್ಟ್ಸ್ನೊಳಗೆ ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಪ್ರಾಕ್ಟಿಕಲ್ ಟೆಸ್ಟಿಂಗ್ ಇವೆಲ್ಲ ಅದು ಆಕ್ಚುಲಿ ಹ್ಯಾಂಡ್ಸ್ ಫ್ರೀ, ಅದನ್ನೆಲ್ಲ ಕೈನಲ್ಲಿ ಉಪಯೋಗಿಸ್ಕೊಂಡು ಮಾಡೋದು ಅದನ್ನು ಬೇಕು. ಹೀಗಾಗಿ ಟೆಸ್ಟಿಂಗ್ ಅಸೆಸ್ಮೆಂಟ್ಗೂ ಒಂದು ರೀತಿಯ ಆಬ್ಜೆಕ್ಟಿವ್ಸ್ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ನಾವು ಸುಮ್ಮನೆ ಯಾಕೆ ಸರ್ ಪ್ರಶ್ನೆ ಕೇಳಿದ್ರಿ, ಸುಮ್ಮನೆ ಕೇಳಬೇಕು ಅನ್ನಿಸ್ತು ಕೇಳಿದೆ ಅಲ್ಲ, ಅದಲ್ಲ ನಮ್ಮ ಸ್ಟೇಟ್ಮೆಂಟ್. ಸುಮ್ಮನೆ ಕೇಳಬೇಕು ಅಂತ ಕೇಳಿಸೋದು ಬೇರೆ ತರಹ, ಅದು ಬಹಳ ಇನ್ಫಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಏನು ಅನಿಸ್ತು ನಿಮಗೆ ಅಂತ ಒಂದು ಪ್ರಶ್ನೆ ಕೇಳ ಆಗಲ್ಲ. ನಾವು ತರಗತಿನಲ್ಲಿ ಮಾಡುವಾಗ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೊಂದು ಸ್ಪಷ್ಟವಾದ ಉದ್ದೇಶ ಇರಲೇಬೇಕು. ಮಕ್ಕಳು ಕೇಳ್ತಾರೆ, ಯಾಕೆ ಸರ್ ಇಂಥ ಪ್ರಶ್ನೆ ಕೇಳಿದ್ರಿ ನೀವು, ನಿಮ್ಗೆ ಏನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇತ್ತು ಸರ್ ಇದರಿಂದ ಅಂತ ಕೇಳಬಹುದು. ಅಂಥ ಸಮಯದಲ್ಲಿ ನಾವು ಸ್ಪಷ್ಟವಾದ ಉತ್ತರ ಕೊಡಬೇಕಾಗತ್ತೆ. ಅದರಿಂದಾಗಿ ಅದಕ್ಕೂ ಒಂದು ಸ್ಪಷ್ಟತೆ ಇರಬೇಕು. ಆಯ್ತು, ಮುಂದಕ್ಕೆ ಹೋಗೋಣ, ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ನಾವು ಗದ್ಯವನ್ನು ಪಾಠ ಮಾಡಬೇಕಾದ್ರೆ ಹೇಗೆ ಪಾಠ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡೋಣ. ನಾನು ಯಾತಕ್ಕೆ ಇದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ನ್ಯೂ ಎಜುಕೇಶನ್ ಪಾಲಿಸಿ 2020 ಏನಿದೆ ಇದರಲ್ಲೂ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಶಾಲಾ ಸಮಯದಿಂದ ಹಿಡಿದು ಕಾಲೇಜ್ ತನಕನೂ ನಮ್ಮ ಪಾಠ ಮಾಡುವ ರೀತಿ ಯಾವ ರೀತಿ ಇರಬೇಕು, ಹೇಗಿರಬೇಕು, ಹೇಗೆ ನಾವು ಬದಲಾವಣೆಗಳಿಗೆ ತರ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ವಿಚಾರ ಕೆಲವು ತಿಳಿಸಿದ್ದಾರೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೆಲವು ವಿಚಾರಗಳನ್ನ ಮಾತಾಡೋಣ. ಈಗ ಉದಾಹರಣೆಗೆ, ಸಾಧಾರಣವಾಗಿ ನಮ್ಮ ಗದ್ಯ ಪಾಠದಲ್ಲಿ ಬಹಳ ಬಹಳ ಆಗಿಂದಾಗಲೇ ಉಪಯೋಗಿಸುವಂಥ ಮೆಥಡಾಲಜಿ, ವಿಧಾನ, ಪಾಠ ಮಾಡುವ ವಿಧಾನ, ನೆನ್ನೆ ಪೆಡಗಜಿ ಅಂತ ಹೇಳಿದೆ. ಆ ಪಾಠ ಮಾಡುವ ವಿಧಾನ ಏನು ಅಂತಂದ್ರೆ ಲೆಕ್ಚರ್ ಕೊಡೋದು, ಭಾಷಣ ಮಾಡೋದು. ಇದು ತುಂಬಾ ಕಾಮನ್, ಇದು ಸಾಧಾರಣವಾಗಿ ನಡೆಯುವಂಥ ಕ್ರಿಯೆ. ಅಂದ್ರೆ ಇದರೊಳಗೆ ತಪ್ಪೇನೂ ಇಲ್ಲ. ಏನು ಅಂದ್ರೆ ಈ ಕ್ಷಣದಲ್ಲಿ ಈ ವಿಚಾರಕ್ಕೆ ನಾನು ಲೆಕ್ಚರ್ ಕೊಡೋದೇನೆ ಬೆಸ್ಟ್ ಮೆಥಡ್ ಅಂತ ನಾನು ಡಿಸೈಡ್ ಮಾಡಬೇಕು. ಇದು ತುಂಬಾ ಮುಖ್ಯವಾದ ವಿಚಾರ, ನೀವೆಲ್ಲರೂ ಗಮನದಲ್ಲಿ ಇಟ್ಕೊಂಡಿರಿ. ಅಂದ್ರೆ ಲೆಕ್ಚರ್ ಅನ್ನೋದು ಬರೀ ಸುಮ್ಮನೆ ಒಂದು ಕಾಟಾಚಾರದ ಕ್ರಿಯೆ ಅಲ್ಲ. ಏನು ಹೋಗಿ ಏನೋ ಒಂದು ಹೇಳ್ಕೊಂಡ್ಬಿಟ್ಟು ಬಂದಾಯ್ತು, ಗಂಟೆ ಹೊಡೆಯತ್ತೆ ಒಳಗಡೆ ಹೋಗೋದು, ಅದು ಗಂಟೆ ಹೊಡೆಯೋ ತನಕ ನಾನು ಪಾಠ ಮಾಡ್ಕೊಂಡು ಏನೋ ಒಂದು ಬಡ ಬಡಾಯಿಸ್ಕೊಂಡು ಈಚೆ ಬರೋದು ಅಲ್ಲ. ಲೆಕ್ಚರಿಂಗ್ ಅನ್ನೋದನ್ನು ಒಂದು ವಿಧಾನ ಅಷ್ಟೇ. ನಾವು ತಿಳ್ಕೊಳ್ಬೇಕಾಗಿರೋದು ಇನ್ನು ಅನೇಕ ವಿಧಾನಗಳು ಇದೆ, ಬೇರೆ ಬೇರೆ ಮೆಥಡಾಲಜಿ ಇದೆ. ಅದ್ರ ಬಗ್ಗೆ ನಾನೀಗ ಹೇಳ್ತೀನಿ. ಅದರೊಳಗೆ ಲೆಕ್ಚರಿಂಗ್ ಅನ್ನೋದು ಒಂದು, ಆದ್ರೆ ಅದೊಂದೇ ಅಲ್ಲ. ಉದಾಹರಣೆಗೆ ಒಂದು ಪಾಠ ಮಾಡಬೇಕಾದ್ರೆ ನಾವು ಒಂದು ವಿಚಾರ ಈಚೆ ಇಟ್ಟು, ಪಾಠಕ್ಕೆ ಸಂಬಂಧಪಟ್ಟಿದ ಒಂದು ವಿಚಾರ ಈಚೆ ಇಟ್ಬಿಟ್ಟು ನನಗೆ ತೋಚಿದ್ದನ್ನ ನಾನು ಮೇಷ್ಟ್ರಾಗಿ ನಾನು ಹೇಳ್ತೀನಿ, ಮೇಡಮ್ ಆಗಿ ನಾನು ಹೇಳ್ತೀನಿ, ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಿಮಗೇನು ತೋಚತೆ ಹೇಳಿ. ನಾನು ಅದಕ್ಕೆ ಪೂರಕವಾದ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ, ಅಥವಾ ಸಣ್ಣ ನಿಮಗೆ ಕ್ಲೂಸ್ ಕೊಡ್ತಾ ಹೋಗ್ತಿರ್ತೀನಿ. ಆ ಸಂದರ್ಭಕ್ಕೆ ತಕ್ಕಂತ ಒಂದು ಸಣ್ಣದೊಂದು ಸುಳುವು ನಿಮಗೆ ಕೊಡ್ತೀನಿ. ನಮ್ಮ ಇದಕ್ಕೆ ಇಂಟರಾಕ್ಷನ್ ಅಂತ ಹೇಳ್ತೀವಿ. ಇಂಟರಾಕ್ಷನ್ ಅಥವಾ ಡಿಸ್ಕಷನ್ ಅನ್ನೋದನ್ನು ಗದ್ಯದ ಪಾಠ ಮಾಡುವ ಒಂದು ವಿಧಾನ, ಬಹಳ ಮುಖ್ಯವಾದ ವಿಧಾನ. ಇದನ್ನ ಮೇಷ್ಟ್ರು ಮಾಡುವುದಕ್ಕೆ ಮುಂಚೆ ಅತ್ಯಂತ ವಿಚಾರಗಳನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೇಗೆ ಹೋಗಬಹುದು, ವಿಚಾರಧಾರೆ ಹೇಗಿರಬಹುದು, ಯಾರು ಏನು ಹೇಳಬಹುದು,
ನನಗೆ ಗೊತ್ತು ನನ್ನ ಕ್ಲಾಸ್ನಲ್ಲಿ ಯಾರ್ಯಾರಿದ್ದಾರೆ, ಅವ್ರು ಏನೇನು ಮಾತಾಡಬಲ್ರು, ಅವರು ಆ ಬ್ಯಾಕ್ಗ್ರೌಂಡ್ ಏನು, ಅವರು ಯಾವ ರೀತಿ ಎಷ್ಟು ನಿರರ್ಗಳವಾಗಿ ಮಾತಾಡ್ತಾರೆ, ನನಗೆಲ್ಲ ಗೊತ್ತಿರೋದ್ರಿಂದ ನಾನು ಡಿಸ್ಕಷನ್ನ ನನ್ನ ಕ್ಲಾಸ್ನಲ್ಲಿ ನಾನು ಉಪಯೋಗಿಸ್ಬೇಕು ಅನ್ನುವುದಾದ್ರೆ ನಾನು ತುಂಬಾ ಸಿದ್ಧವಾಗಿರ್ಬೇಕಾಗತ್ತೆ. ಈ ಸಿದ್ಧತೆ ಬಹಳ ಮುಖ್ಯ. ಎಷ್ಟೋ ಮೇಷ್ಟ್ರುಗಳಿಗೆ ಭಯ ಇರುತ್ತೆ. ಎರಡು ತರಹ ಭಯ ಇರುತ್ತೆ. ಒಂದು, ಅಕಸ್ಮಾತ್ ನನ್ನ ಶಿಷ್ಯರು ನಾನು ಹೇಳೋದಕ್ಕಿಂತ ಒಳ್ಳೆ ಪಾಯಿಂಟ್ಸ್ ಹೇಳ್ಬಿಟ್ರೆ ಅನ್ನೋದು ಒಂದು. ಎರಡನೇದು, ನಾನೇನೋ ಶುರು ಮಾಡ್ತೀನಿ, ಕೊನೆಗೆ ಅದು ಇನ್ಯಾವುದೋ ದಿಕ್ಕಿನಲ್ಲಿ ಹೊಟ್ಟೋಗ್ಬಿಟ್ರೆ ಹೇಗದನ್ನು ವಾಪಸ್ ತರೋದು, ಮುಖ್ಯ ವಿಚಾರಗಳಿಗೆ ಹೇಗೆ ತರೋದು, ಎಲ್ಲಿಂದ ಹೇಳ್ಕೊಂಡು ಬರೋದು, ಇದು ಭಯ ಇರುತ್ತೆ. ಈ ರೀತಿ ಮೇಷ್ಟ್ರುಗಳಿಗೆ ಭಯ ಇರುತ್ತೆ. ಇದರಿಂದಾಗಿ ನಾನು ಹೇಳೋದು, ಡಿಸ್ಕಷನ್ ಅತ್ಯಂತ ಉಪಯೋಗ ಆಗುತ್ತೆ. ಅದರೊಳಗೂ ಅಡಲ್ಟ್ ಟೀಚಿಂಗ್ ಏನಿರುತ್ತೆ, ವಯಸ್ಕರಿಗೆ ಯಾವ ಶಿಕ್ಷಣ ನಾವು ಕೊಡ್ತೀವಿ, ಆ ಸಂದರ್ಭದಲ್ಲಿ ವಯಸ್ಕರಿಗೆ ಹೇಳ್ಕೊಡ್ಬೇಕಾದ್ರೆ ನಮ್ಮಷ್ಟೇ ವಿಚಾರಧಾರೆ ಅವರಲ್ಲೂ ಇರುತ್ತೆ, ನಮ್ಮಷ್ಟೇ ತಿಳುವಳಿಕೆ ಅವ್ರಿಗೂ ಇರುತ್ತೆ. ನಾವು ತರಗತಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟು ವಿಚಾರಗಳನ್ನ ತೊಗೊಂಡು ಹೋಗ್ತೀವೋ ಅಷ್ಟೇ ವಿಚಾರಗಳನ್ನ ಅವರು ತೊಗೊಂಡು ಬರ್ತಾರೆ. ಯಾವುದೇ ವಿಚಾರಕ್ಕೆ ಅವ್ರದೂ ಸಾಕಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾತನಾಡ್ತಾರೆ. ಹೀಗಾಗಿ ಅಡಲ್ಟ್ ಟೀಚಿಂಗ್ ಮಾಡಬೇಕಾದ್ರೆ ನಾವು ಇನ್ನೂ ಹುಷಾರಾಗಿರ್ಬೇಕಾಗುತ್ತೆ, ಇನ್ನೂ ತಯಾರಿ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅವ್ರಿಗಿಂತ ಒಂದು ಪಾಯಿಂಟ್ ಜಾಸ್ತಿ ನಮ್ಮ ಹತ್ರ ಇರಬೇಕಾಗತ್ತೆ. ಆದರೆ ನಿಮಗೆ ಈಗ ನಾನು ಹೇಳ್ತಿರೋ ಹಾಗೇನೆ ಲೆಕ್ಚರಿಂಗ್ ಒಂದೇ ಅಲ್ಲ, ಡಿಸ್ಕಷನ್, ಇಂಟರಾಕ್ಷನ್ ಇದನ್ನು ಗದ್ಯ ಪಾಠ ಮಾಡಬೇಕಾದ್ರೆ ಮಾಡಬಹುದು. ಅಂಡ್ ತುಂಬಾ ಉಪಯುಕ್ತ ಆಗತ್ತೆ. ಯಾಕೆಂತಂದ್ರೆ ಇದರೊಳಗೆ ಗದ್ಯ ಪಾಠ ಇಂಟರಾಕ್ಷನ್ ಅಲ್ಲಿ ನೋಡಿ, ಯಾರೂ ಮೇಲ್ಗೈ ಇಲ್ಲ, ಯಾರ್ದು ಕೆಳಗೆ ಇಲ್ಲ, ಎಲ್ಲಾದ್ರೂ ಸಮವಾಗಿರುತ್ತೆ ಶಕ್ತಿ. ಏನು ಅಂದ್ರೆ ವಿದ್ಯಾರ್ಥಿಗಳು ಉಪಾಧ್ಯಾಯರಿಗೆ ತಾವು ಉಪಾಧ್ಯಾಯರು ಅನ್ನೋದ್ರಿಂದ ಎಷ್ಟೋ ಮಟ್ಟಿಗೆ ಗೌರವ ಸೂಚಿಸ್ತಾರೆ. ಆದ್ರಿಂದ ಅವರು ನಿಮ್ಮಿಂದ ಸ್ವಲ್ಪ ಜಾಸ್ತಿ ಒಂದು ಹೊಸ ವಿಚಾರನೋ ಅಥವಾ ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನೋ ಬರುತ್ತೆ ಅಂತ ಅವರು ಎದುರು ನೋಡ್ತಿರ್ತಾರೆ. ಇದಕ್ಕಾಗಿ ಡಿಸ್ಕಷನ್, ಇಂಟ್ರಾಕ್ಷನ್ ತುಂಬಾ ಒಳ್ಳೆಯದಾಗತ್ತೆ. ಎಷ್ಟೋ ವಿಚಾರಗಳು ನಮ್ಗೆ ತಿಳಿದಿರೋ ವಿಚಾರಗಳೆಲ್ಲ ಇಷ್ಟಾಗಿನೂ ನಾವು ಮಕ್ಕಳಿಂದ ಅಥವಾ ಕಲಿಯೋರಿಂದ ಒಂದು ಒಳ್ಳೆ ಪಾಯಿಂಟ್ ಬಂತು, ಇದು ನನಗೆ ತೋಚಿರ್ಲಿಲ್ಲ, ಆ ಮಗುಗೆ ತೋಚಿದೆ ಅಥವಾ ಆ ವ್ಯಕ್ತಿಗೆ ತೋಚಿದೆ, ವೈ ನಾಟ್? ಬಹಳ ಸಂತೋಷ ಪಡ್ಬೇಕಾಗತ್ತೆ ನಾವು. ಎಷ್ಟು ಒಳ್ಳೆಯ ಪಾಯಿಂಟ್ನ ತಾವು ಹಾಕಿದ್ದೀರಿ, ತುಂಬಾ ಸಂತೋಷ ಆಯ್ತು, ಗುಡ್, ನನಗೆ ಹೊಳೆಯದೇ ಇಲ್ಲ, ಇದು ನಿನಗೆ ಹೊಳ್ತಿದೆ, ಬಹಳ ಸಂತೋಷ, ಗುಡ್, ಎಲ್ಲರೂ ಚಪ್ಪಾಳೆ ತರ್ತೀವಿ, ವೆರಿ ಗುಡ್, ಇಷ್ಟು ಒಳ್ಳೆ ಮಾತು. ಹೀಗೆ ಸಹ ನಾವು ಬಹಳ ಪಾಸಿಟಿವ್ ಆಗಿ ನೋಡಬಹುದು ಡಿಸ್ಕಷನ್ ಮತ್ತೆ ಇಂಟರಾಕ್ಷನ್ ಅನ್ಕೊಂಡು. ಹಾಗೇನೇನೆ ಮೂರನೇದಾಗಿ ಲೆಕ್ಚರಿಂಗ್, ಇಂಟರಾಕ್ಷನ್ ಜೊತೆಗೆ ಮೂರನೇದಾಗಿ ಗ್ರೂಪ್ ಡಿಸ್ಕಷನ್. ಒಂದು ವಿಚಾರನ ಉದಾಹರಣೆಗೆ ನಾನು ಏನೋ ಒಂದು ಪಾಠ ಮಾಡಿರ್ತೀನಿ, ಅದ ನಂತರ ಒಂದು 4 ಅಥವಾ 3 ಪ್ರಶ್ನೆಗಳಿರುತ್ತೆ ಅಂತ ಅನ್ಕೊಳ್ಳಿ. 3 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಿಗೆ ನಾನು ನಿಂತ್ಕೊಂಡು ಹೋಲ್ ಕ್ಲಾಸ್ ನಾನು ಕೇಳಬಹುದು. ಈ ಪ್ರಶ್ನೆಗೆ ಏನು ಉತ್ತರ, ಏನಾಗುತ್ತೆ ಅಂಥ ಸಮಯದಲ್ಲಿ ಅಂದ್ರೆ ಯಾರು ಬುದ್ಧಿವಂತರಿರ್ತಾರೆ ಅವ್ರು ತಕ್ಷಣ ಉತ್ತರ ಹೇಳ್ಬಿಡ್ತಾರೆ. ಬಾಕಿಯವರು ಕಣ್ಕೊಂಡು ಬಿಟ್ಕೊಂಡು ನೋಡ್ತಿರ್ತಾರೆ. ನಮಗೆ ಅದನ್ನು ಒಪ್ಕೊಳ್ಬೇಕೇ ಬಿಡ್ಬೇಕೇ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾದ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಬಿಟ್ಟಿರ್ತಾರೆ ಅವರು, ಆ ಮಗು ಅಥವಾ ಮಕ್ಕಳು ಕೊಟ್ಬಿಟ್ಟಿರ್ತಾರೆ. ನಾವ್ ಏನ್ ಮಾಡೋದು, ಬಾಕಿಯವ್ರಿಗೆ ಏನ್ ಮಾಡೋದು? ಅಂಥ ಟೈಮ್ನಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಬಹಳ ಮಟ್ಟಿಗೆ ಉಪಯೋಗಿಸಿದ್ದೀನಿ, ಅಂದ್ರೆ ತುಂಬಾ ಉಪಯೋಗಿಸೋದು ಏನಂದ್ರೆ ಗ್ರೂಪ್ ಡಿಸ್ಕಷನ್. ನೀವು ನಿಮ್ಮ ತರಗತಿನಲ್ಲಿ ನೀವು ಅಡಲ್ಟ್ ಟೀಚಿಂಗ್ ಮಾಡ್ತಿದ್ದೀರಿ, ನೀವು ಬೇರೆಯವ್ರಿಗೂ ಹೇಳ್ಕೊಡ್ತಿದ್ದೀರಿ, ಅಲ್ಲೂ ಇದನ್ನು ಉಪಯೋಗಿಸಿ. ಆ 2 ಅಥವಾ 3 ಪ್ರಶ್ನೆಗಳು ಏನಿರುತ್ತೆ ಅದನ್ನ ಬೋರ್ಡ್ ಮೇಲೆ ಬರೀತಿರೋ ಎಲ್ಲೋ ಇರುತ್ತೆ, ಅದನ್ನ ನಿಮ್ಮ ವಿದ್ಯಾರ್ಥಿಗಳನ್ನ ಗ್ರೂಪ್ ಮಾಡಿ, 6 ಜನ 7 ಜನ ಗ್ರೂಪ್ಸ್, 5 6 7 ಗ್ರೂಪ್ ಮಾಡ್ತಾರೆ. ಅವ್ರಿಗೇನು ಹೇಳ್ತೀರಿ ಅಂತಂದ್ರೆ, ನೋಡಿ ಇಲ್ಲಿ 2 ಪ್ರಶ್ನೆಗಳು ಅಥವಾ 3 ಪ್ರಶ್ನೆಗಳು ಇದೆ, ಇದಕ್ಕೆ ನಂಗೆ ಉತ್ತರ ಬೇಕು. ಈ ಉತ್ತರನ ನೀವು ಗ್ರೂಪ್ನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನನಗೆ ಹೇಳಬೇಕು. ಪ್ರತಿಯೊಂದು ಗ್ರೂಪ್ನಲ್ಲೂ ನೀವೇನ್ ಮಾಡಿ ಅಂತಂದ್ರೆ, ನಿಮ್ಗೊಬ್ಬ ಲೀಡರ್ ಇರ್ತಾನೆ, ಇವನ್ ಲೀಡರು, ನಾಳೆ ಆಕೆ ಲೀಡರು, ಇನ್ನೊಂದು ದಿವಸ 3ನೇ ಲೀಡರು, ಏನಾದರೂ ಆದ್ರೂ ಪರವಾಗಿಲ್ಲ. ನಿಮ್ಮ ಲೀಡರು ಈ ಪ್ರಶ್ನೆಗಳು ನಿಮ್ಗೆ ಹಾಕ್ತಾರೆ, ನಿಮ್ಮ ಗ್ರೂಪ್ನಲ್ಲಿ ಉತ್ತರ ಕಂಡುಹಿಡ್ಕೊಳ್ಬೇಕು. ನಿಮ್ಮಲ್ಲಿ ಯಾರು ಒಬ್ಬರನ್ನ ನೀವು ಆಯ್ಕೆ ಮಾಡಿರ್ತೀರಿ, ಅವರು ನಿಂತ್ಕೊಂಡು ಉತ್ತರ ಹೇಳಬೇಕು. ಸೊ ನಮ್ಮ ತರಗತಿಯಲ್ಲಿ 30 ಜನ ಇರ್ಬೇಕಾದ್ರೆ 6 ಗುಂಪು ಇರುತ್ತೆ, 5 ಜನ ಕೂತಿರ್ತೀರಿ. 6 ಗುಂಪಿನಿಂದ ನಮಗೆ 6 ಸೆಟ್ ಆಫ್ ಉತ್ತರಗಳು ಬರುತ್ತೆ. ನೋಡೋಣ, ಎಲ್ಲಾರು ಉತ್ತರಗಳನ್ನು ಕೇಳ್ತೀವಿ, ಎಲ್ಲರೂ ನಿಂತ್ಕೊಂಡು ಉತ್ತರ ಹೇಳಬೇಕು. ಪ್ರಶ್ನೆ
ನೋಡಿದ್ರಾ? ಓಕೆ, ಶುರು ಮಾಡ್ಕೊಂಡು ನಿಮ್ಮ ಡಿಸ್ಕಷನ್ ಮಾಡ್ಕೊಳ್ತಾರೆ. ಒಂದು ನಿಮ್ಗೆ ಎಷ್ಟೋ 3 ನಿಮಿಷ 4 ನಿಮಿಷ ಟೈಮ್ ಕೊಡ್ತೀರಿ, ಅಷ್ಟೊತ್ತಿಗೆಲ್ಲ ರೆಡಿ ಆಗಿರ್ಬೇಕು ಅಂತ ಡಿಸ್ಕಸ್ ಮಾಡಿದ ನಂತರ ಆ ಗ್ರೂಪ್ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಎದ್ದು ನಿಂತ್ಕೊಂಡು ಉತ್ತರ ಹೇಳ್ತಾರೆ. ಆ ಉತ್ತರ ಹೇಳುವ ಶೈಲಿಯಲ್ಲೇ ಪ್ರತಿಯೊಂದು ಗ್ರೂಪ್ಗೂ ತಾವು ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ಹೇಳಿದ್ದೀವಿ, ಎಷ್ಟು ಮಟ್ಟಿಗೆ ತಪ್ಪಿದೆ, ಅಥವಾ ಯಾವ್ದು ಹೇಳಿಲ್ಲ, ಯಾವ್ದು ಹೇಳಬೇಕಾಗಿತ್ತು, ಅಥವಾ ಯಾರ್ದು ಎಷ್ಟು ಚೆನ್ನಾಗಿ ಹೇಳಿದ್ರು, ಇದೆಲ್ಲನೂ ಈಚೆ ಬರುತ್ತೆ. ಈ ಗ್ರೂಪ್ ಡಿಸ್ಕಷನ್ನಿಂದ ನಿಮಗೆ ಏನು ಅರ್ಥವಾಗುತ್ತೆ ಅಂತಂದರೆ, ಈ ತರಗತಿಯ ಆಲೋಚನೆ ಹೇಗಿರುತ್ತೆ, ಮಕ್ಕಳು ಎಷ್ಟು ಮಟ್ಟಿಗೆ ಆಲೋಚನೆ ಮಾಡ್ಬೋದು, ಇದು ಗೊತ್ತಾಗೋದ್ರ ಜೊತೆಗೆ ತುಂಬ ಮುಖ್ಯವಾದ ಅಂಶ ಗ್ರೂಪ್ ಡಿಸ್ಕಷನ್ನಲ್ಲಿ ಏನು ಅಂದರೆ, ಪರೀಕ್ಷೆ ಟೈಮ್ನಲ್ಲಿ ನೀವು ಯಾವ್ದು ಪ್ರಶ್ನೆ ಬೇಕಾದರೂ ಕೇಳಿ, ಎಲ್ಲರೂ ಸಿದ್ಧವಾಗಿರ್ತಾರೆ. ಯಾಕೆಂತಂದ್ರೆ ಎಲ್ರೂ ಆ ಪ್ರಶ್ನೆಗಳನ್ನ ತಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡೇ ಇರ್ತಾರೆ. ಹೀಗಾಗಿ ನೀವು ಪ್ರತಿಯೊಂದು ಪಾಠದ ಜೊತೆಗೂ ಕೊನೆಯಲ್ಲಿ ನೀವು ಈ ಗ್ರೂಪ್ ಡಿಸ್ಕಷನ್ ಅನ್ನೋದನ್ನೇ ನೀವು ಅಳವಡಿಸ್ಕೊಂಡು ಆ ಪ್ರತಿಯೊಂದು ಟೈಮ್ನಲ್ಲೂ ಬೇರೆ 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 ಜನಗಳು ಗ್ರೂಪ್ ಹಾಕಿ ಕೂತ್ಕೊಳ್ಳೋದು ಮಾಡ್ಕೊಂಡು ಎಲ್ಲಾರ್ಗು ಒಂದು ಆಪರ್ಚುನಿಟಿ ಕೊಟ್ಕೊಂಡು, ಯಾರು ಸ್ವಲ್ಪ ಸ್ಲೋ ಲರ್ನರ್ಸ್ ಇರ್ತಾರೆ ಅವ್ರಿಗೂ ಒಂದು ಲೀಡರ್ಶಿಪ್ ಚಾನ್ಸ್ ಕೊಟ್ಬಿಟ್ಟು ಎಲ್ಲರೂ ಡಿಸ್ಕಸ್ ಮಾಡಿಕೊಂಡು ಎಲ್ಲರೂ ಮಾಡುವಾಗ ನೀವು ಪರೀಕ್ಷೆಯಲ್ಲಿ ಮಕ್ಕಳು ಹೇಳ್ತಾರೆ, ಸರ್ ನೀವು ಯಾವ ಪ್ರಶ್ನೆ ಬೇಕಾದ್ರೆ ಕೊಡಿ ಸರ್, ನಾವು ಉತ್ತರ ಕೊಡ್ತೀವಿ. ಈಗ ಅಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಬರೀ ಲೆಕ್ಚರ್ ಒಂದೇ ಅಲ್ಲ ಸರ್, ಲೆಕ್ಚರ್ ಜೊತೆಗೆ ನಾವು ಇಂಟರಾಕ್ಷನ್ ಹೇಳಿದ್ವಿ, ಕ್ವೆಶನ್ ಆನ್ಸರ್ಸ್ ಹೇಳಿದ್ವಿ, ಹಾಗೇನೇ ಇವಾಗ ಗ್ರೂಪ್ ಡಿಸ್ಕಷನ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಅದು ಒಂದು ಬಹಳ ಇಫೆಕ್ಟಿವ್ ಆಗಿ, ಆ ಸಮಯದಲ್ಲಿ ನೀವೇನ್ ಮಾಡ್ತೀರಿ ಮೇಷ್ಟ್ರುಗಳು, ನೀವು ಕೂಡ ರೌಂಡ್ ಹೊಡಿತಾ ಇರ್ತೀರಿ, ಸುಮ್ಮನೆ ಹೋಗಿ ನಿಂತ್ಕೊಂಡು ಕೇಳಿಸ್ಕೊಳ್ತಿರ್ತೀವಿ ಹೇಗಾಗ್ತಿದೆ, ಯಾವ್ದಾದ್ರು ಗ್ರೂಪ್ಗೆ ಕನ್ಫ್ಯೂಷನ್ ಇದೆಯಾ, ಯಾರಾದ್ರೂ ಮಿಸ್ಲೀಡ್ ಮಾಡ್ತಿದಾರ, ಅವ್ರಿಗೆ ತಪ್ಪು ದಾರಿ ಕಳ್ಕೊಂಡು ಹೋಗ್ತಿದಾರ, ಅಥವಾ ಎಲ್ಲರೂ ಸರಿಗೆ ಡಿಸ್ಕಸ್ ಮಾಡ್ತಿದಾರ, ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಆ ಕ್ವಾಲಿಟಿ ಆಫ್ ಲ್ಯಾಂಗ್ವೇಜ್ ಎಲ್ಲಾನು. ಇದ್ರ ಜೊತೆಗೆ ಸಾಕ್ರೆಟಿಕ್ ಮೆಥಡ್ ಅಂತಂತಾರೆ. ಸಾಕ್ರೆಟೀಸ್ ಯಾರಿದ್ದ ಫಿಲಾಸಫರ್, ಅವನೊಂದು ಮೆಥಡ್ ಉಪಯೋಗಿಸ್ತಾ ಇದ್ದ. ಅವನ ಮೆಥಡ್ ಏನಪ್ಪಾ ಅಂದ್ರೆ, ಸಾಕ್ರೆಟಿಕ್ ಮೆಥಡ್ ಏನಪ್ಪಾ ಅಂತಂದ್ರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇಳ್ತಾನೇ ಹೋಗೋದು. ಒಂದು ಪ್ರಶ್ನೆ ಕೇಳೋದು, ಅದಕ್ಕೆ ಉತ್ತರ ತಗೊಳ್ಳೋದು, ಆ ಉತ್ತರ ನೋಡ್ಕೊಂಡು 2ನೇ ಪ್ರಶ್ನೆ ಕೇಳೋದು, 2ನೇ ಪ್ರಶ್ನೆ ಕೇಳಿದ ಉತ್ತರ ನೋಡ್ಕೊಂಡು 3ನೇ ಪ್ರಶ್ನೆ ಕೇಳೋದು. ಈ ಕ್ವೆಶ್ಚನ್ ಆನ್ಸರ್ ಏನಿರುತ್ತೆ, ಇದು ಬಹಳ ತುಂಬಾ ಚೆನ್ನಾಗಿರುವ ಒಂದು ಮೆಥಡಾಲಜಿ. ನೀವೇನೇ ಪಾಠ ಮಾಡಿದಿರಿ ಅಂತ ಅನ್ಕೊಳ್ಳಿ, ಮಾಡಿದ ನಂತರ ನಾವೀಗ ಮುಂಚೆ ಹೇಳ್ದಂಗೆ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಡಿಸ್ಕೋರ್ಸ್, ಆ ಸಮಯದಲ್ಲಿ ಈ ರೀತಿಯ ಸಾಕ್ರೆಟಿಕ್ ಮೆಥಡ್ ಕ್ವೆಶ್ಚನ್ ಆನ್ಸರ್ಸ್ ಏನಿರುತ್ತೆ ಇದನ್ನು ಉಪಯೋಗಿಸಿ ಎಷ್ಟು ಸೊಗಸಾಗಿರುತ್ತೆ ಅಂತಂದ್ರೆ, ಅವರಿಂದ ಬರೋ ಪಾಯಿಂಟ್ಸ್ ಏನಿರುತ್ತೆ ನಿಮಗೇನೇನು ಆಶ್ಚರ್ಯ ಆಗುತ್ತೆ. ಅಂದ್ರೆ ಇದಕ್ಕೆ ನೀವು ಮುಂಚೆನೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಏನಾಗುತ್ತೆ ಇದರಿಂದ ನೋಡ್ಕೊಳ್ಳಿ, ನಾವಿಷ್ಟೆಲ್ಲ ಹೇಳಿದ್ರಿಂದ ಏನಾಗುತ್ತೆ ಅಂತಂದ್ರೆ, ಕೆಲವು ತಿಂಗಳುಗಳಲ್ಲೇನೆ, 3 ತಿಂಗಳು 4 ತಿಂಗಳಲ್ಲೇನೆ ನಿಮ್ಮ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳು ಯಾರು ಇರ್ತಾರೆ, ಅಡಲ್ಟ್ಸ್ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರಿಗೇನೆ ಈ ಮೆಥಡಾಲಜಿ ಬಂದ್ಬಿಟ್ಟಿರುತ್ತೆ. ಸರ್ ಇದ್ರ ಬಗ್ಗೆ ನನ್ಗೊಂದೆರಡು ಪಾಯಿಂಟ್ಸ್ ಇದೆ ಸರ್, ನಾ ಹೇಳ ಸರ್ ಅಂತ, ನಂದು ಒಂದೆರಡು ಇದೆ ಸರ್, ಹಾಗಾದ್ರೆ ನಾವು ಒಂದು ಡಿಸ್ಕಷನ್ ಮಾಡೋದಿಲ್ಲ, ಈಗ ಮಾಡೋದು ಎಲ್ಲರೂ ಸೇರಿ ಅದೇನೇ ಅವ್ರಿಗೆ ಬಂದೇ ಬಿಟ್ಟಿರುತ್ತೆ. ಅಂದ್ರೆ ನೀವು ನಿಮ್ಮ ತರಗತಿಯಲ್ಲಿ ನಿಮ್ಮ ಜೊತೆ ಅವರ ಒಡನಾಟ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಅಂತಂದ್ರೆ, ಅವ್ರಿಗೆ ನೀವು ಮಾಡುವ ಎಲ್ಲ ರೀತಿಯ ಮೆಥಡಾಲಜಿಗಳು ಗೊತ್ತಾಗೋಗ್ಬಿಟ್ಟಿರುತ್ತೆ, ಅವ್ರಿಗೆ ನಿಮ್ಮ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ. ಹಾಗಾಗಿ ನೀವು ಮಾಡಲೇಬೇಕಾಗಿಲ್ಲ, ನಿಮಗೆ ಮುಂಚೆ ಅವರೇ ಸಿದ್ಧವಾಗಿ ನಿಂತಿರ್ತಾರೆ, ನಾವು ಇದನ್ನ ಮಾಡ್ತೀವಿ ಸರ್ ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಕುತೂಹಲ ಬಂದ್ಬಿಟ್ಟಿರುತ್ತೆ, ಸಿದ್ಧತೆ ಬಂದ್ಬಿಟ್ಟಿರುತ್ತೆ. ಇನ್ನು ಅದಕ್ಕಿಂತ ಇನ್ನೇನ್ ಬೇಕು ನಮಗೆ ಮೇಷ್ಟ್ರುಗಳಿಗೆ? ಮಕ್ಕಳು ಅಷ್ಟರ ಮಟ್ಟಿಗೆ ಸಿದ್ಧವಾಗಿದ್ರೆ, ಸೊ ಗದ್ಯ ಪಾಠ ಮಾಡಬೇಕಾದ್ರೆ ನೀವು ಲೆಕ್ಚರು ಉಪಯೋಗಿಸಿ, ಇಂಟರಾಕ್ಷನ್ ಉಪಯೋಗಿಸ್ಕೊಳ್ಳಿ, ಗ್ರೂಪ್ ಡಿಸ್ಕಷನ್ ಎಲ್ಲ ಉಪಯೋಗಿಸ್ಕೊಳ್ಳಿ, ಕ್ವೆಶ್ಚನ್ ಆನ್ಸರ್ಸು ಉಪಯೋಗಿಸ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ದು ಸಾಧಾರಣವಾಗಿ ನಾವು ಮಾತಾಡ್ಬೇಕಾದ್ರೆ ಎಷ್ಟೋ ರೆಫರೆನ್ಸಸ್ ಕೊಡ್ತೀವಿ, ಲೈಬ್ರರಿಗೆ ಹೋಗಿ ಅದನ್ನು ಓದಿ ಅಂತಂತೀವಿ, ಅಥವಾ ವೆಬ್ಸೈಟ್ಸಿನ ರೆಫರೆನ್ಸ್ ಕೊಡ್ತೀವಿ. ಹೀಗೇನೆ ನಾವು ಕೆಲವು ಸತಿ ನಾವು ಇದನ್ನ ಅವ್ರಿಗೆ ಇನ್ನೊಂದಷ್ಟು ಸಹಾಯ ಆಗಲಿ, ಬರೆಯೋದನ್ನು ಅಭ್ಯಾಸ ಆಗಲಿ ಅಂತ ಎಲ್ಲರಿಗೂ ಒಂದು ಅಸೈನ್ಮೆಂಟ್ ಕೊಡೋದು, ಹೋಮ್ ವರ್ಕ್ ಕೊಡೋದು, ಹೋಮ್ ಟಾಸ್ಕ್ ಕೊಡೋದು, ಇಲ್ಲ ಒಂದು ಸಣ್ಣ ಪ್ರಾಜೆಕ್ಟ್ ವರ್ಕ್ ಮಾಡಿಸೋದು, ಏನಿಲ್ಲದೆ ಹೋದ್ರೂ ನೀವು ಒಂದು ಪಾಠ ಮಾಡಿದ್ಮೇಲೆ ನಿಮ್ಗೆ 2 ಸಜೆಷನ್ ಕೊಡ್ತೀನಿ. ಒಂದು, ನೀವು ಏನೇ ಪಾಠ ಮಾಡಿ ಅಥವಾ ಮಾಡಿ ಮುಗಿಸಿರಿ ಏನೇ ಆಗಲಿ, ನಿಮ್ಮ ತರಗತಿಯಲ್ಲಿ ಒಂದು ಚಾರ್ಟ್ ಬೋರ್ಡ್ ತಂದು ಹಾಕೊಳ್ಳಿ.
ಚಾರ್ಟ್ ಪೇಪರ್ ಬರುತ್ತೆ, ಅದನ್ನೊಂದು ಅಂಟಿಸಿರಿ ಗೋಡೆ ಮೇಲೆ. ಅಕಸ್ಮಾತ್ ನೀವು ಆ ದಿವಸ ಯಾವುದಾದ್ರೂ ಹೊಸ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಅನ್ಕೊಡಿ, ಗದ್ಯ ಪಾಠ ಮಾಡ್ಬೇಕಾದ್ರೆ ಹೊಸ ಪದಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ ನಂತರ, ಎಲ್ಲವನ್ನ ಅರ್ಥ ಮಾಡಿದ ನಂತರ ಆ ಪದವನ್ನ ಸ್ಪಷ್ಟವಾಗಿ ನಿಮ್ಮ ಚಾರ್ಟ್ ನಲ್ಲಿ ಬರೆದಿಡಿ. ಒಂದು ದಿವಸದ ಪಾಠದ ನಂತರ ಮೇ ಬಿ 3 ಪದಗಳು ಬರಬಹುದು, ಹೊಸ ಪದಗಳು ನೀವು ಇಂಟ್ರೊಡ್ಯೂಸ್ ಮಾಡಿರ್ಬೋದು, ಅದನ್ನು ನೀವು ಬರೆದಿರ್ತೀರಿ ಚಾರ್ಟ್ ನಲ್ಲಿ. ನಿಮ್ ಕ್ಲಾಸ್ ಆಯ್ತು. ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಕುತೂಹಲ ಜಾಸ್ತಿ, ಹೋಗಿ ನೋಡ್ತಾರೆ. ಅದ್ ಕೆಲವು ಯಾರು ಸ್ಲೋ ಲರ್ನರ್ಸ್ ಅಂತಿರ್ತಾರೆ, ಅವ್ರು ಇನ್ನೂ ಕೇರ್ಫುಲ್ ಆಗಿ ನೋಡ್ತಾರೆ. ಆ ಸ್ಪೆಲ್ಲಿಂಗ್ ನೋಡ್ತಾರೆ, ಪದ ನೋಡ್ತಾರೆ, ಆಲೋಚನೆ ಮಾಡ್ತಾರೆ, ಪಕ್ಕದವ್ರನ್ನ ಕೇಳ್ತಾರೆ, ಇದು ಅಲ್ವೇನೋ, ಇದಲ್ವಾ, ಇದು ಉತ್ತರ ಇದಲ್ವಾ, ಇದಕ್ಕೆ ಸಂಬಂಧಪಟ್ಟಂಗೆ ಇದಲ್ವಾ, ಹೀಗೆಲ್ಲ ಕೇಳಿಕೊಂಡು ಮಾತಾಡ್ಕೊಂಡು ಆ 3 ಅಥವಾ 4 ಪದಗಳು ಅವ್ರ ತಲೆಯಲ್ಲಿ ಹೊಟ್ಟೋಗ್ಬಿಟ್ಟಿರ್ತಾರೆ. ಹೀಗೆ ನೀವು 1 ತಿಂಗಳಲ್ಲಿ ನೀವು 15-20 ಪದ ಇಂಟ್ರೊಡ್ಯೂಸ್ ಮಾಡ್ತೀರಿ ಅಂತ ಅನ್ಕೊಳ್ಳಿ, ಎಷ್ಟು ಪದಗುಚ್ಛ ಅವ್ರಿಗೆ ಬರುತ್ತೆ ನೋಡಿ. ಸೊ ಈ ಚಾರ್ಟ್ ಪೇಪರ್ ಉಪಯೋಗಿಸ್ಕೊಳ್ಳೋದು ಒಂದು ಬಹಳ ಮುಖ್ಯವಾದ ಕೆಲಸ. ಎರಡನೇದಾಗಿ ನಾವೇನು ಕೆಲವು ಸತಿ ಏನು ಮಾಡ್ತೀವಿ ಅಂತಂದರೆ, ನೀವು ಒಂದು ಅಸೈನ್ಮೆಂಟ್ ಕೊಡ್ತೀರಿ, ಹೋಮ್ ಟಾಸ್ಕ್ ಕೊಡ್ತೀರಿ, ನೀವು ಒಂದು ಗ್ರೂಪ್ನಲ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀರಿ. ನೀವು 4 ಜನ ಒಂದೊಂದು ಗ್ರೂಪು, ಇದರೊಳಗೆ ಇದನ್ನು ಮಾಡ್ಕೊಂಡು ಬರಬೇಕು. ಮಾರನೇ ದಿವಸ ನೀವೇನು ಮಾಡಬೇಕು, ನಿಮಗೆ ಒಂದು ಶುಕ್ರವಾರ ಕೊಡ್ತೀನಿ, ಸೋಮವಾರ ದಿವಸ ನೀವು ನಿಮ್ಮ ಅಸೈನ್ಮೆಂಟ್ ಏನಿದೆ ಇದನ್ನೆಲ್ಲ ಚಾರ್ಟ್ ಪೇಪರ್ ಮೇಲೆ ಬರ್ಕೊಂಡು ಬರಬೇಕು. ಬರ್ಕೊಂಡು ಬಂದು ಏನು ಮಾಡ್ತೀನಿ ಅಂತಂದರೆ, ನಾನು ಗೋಡೆಗೆ ಒಂದು ದಾರ ಕಟ್ಟಿರ್ತೀನಿ, ಆ ದಾರಕ್ಕೆ ನೀವು ನಿಮ್ಮ ಅಸೈನ್ಮೆಂಟ್ನ ನೇತು ಹಾಕಿರ್ತೀವಿ. ಆ ಅಸೈನ್ಮೆಂಟ್ನಲ್ಲಿ ನಿಮ್ದೆಲ್ಲರದು ಹೆಸರುಗಳಿರುತ್ತಲ್ಲಿ. ಸೊ ನಿಮ್ಮ ಉತ್ತರಗಳೆಲ್ಲ ಇರುತ್ತೆ, ನಿಮ್ಮ ಹೆಸರುಗಳಲ್ಲಿರುತ್ತೆ. ನೀವು ಪಿಕ್ಚರ್ ಮಾಡಿರ್ತೀರೋ, ಏನೋ ಒಂದು ಪೇಸ್ಟ್ ಮಾಡಿರ್ತೀರೋ, ಅಥವಾ ಬರೆದಿರ್ತೀರೋ, ಏನೋ ಮಾಡಿರ್ತೀರಿ, ಇದು ಇರುತ್ತೆ. ಈ ಗೋಡೆ ಮೇಲೆ ಒಂದು ವಾರ ಇರುತ್ತೆ. ಎಲ್ಲ ಮಕ್ಕಳು ತಮಗೆ ಪುರ್ಸೊತ್ತಾದಾಗ ನಿಮ್ದೆಲ್ಲ ಕೆಲಸಗಳನ್ನ ನೋಡ್ಕೊಂಡು ಬರ್ತಾರೆ ಕ್ಲಾಸ್ನೊಳಗೆ. ಆ ನೋಡ್ಕೊಂಡು ಬರೋದ್ರೊಳಗೇನೆ ಅವ್ರಿಗೆ ಎಲ್ಲ ವಿಚಾರ ಗೊತ್ತಾಗೋಗ್ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಡಿಸ್ಕಸ್ ಮಾಡಿ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದನ್ನ ಗ್ರೂಪ್ನಲ್ಲಿ ತಯಾರಿ ಮಾಡಿ ಬಂದು ಗೋಡೆ ಮೇಲೆ ನೇತು ಹಾಕಿರೋದು. ದಾರ ಕಟ್ಟು ಹಾಕಿ, ಆಗ ಗೋಡೆನೂ ಏನು ಸ್ಪಾಯಿಲ್ ಆಗೋದಿಲ್ಲ. ದಾರ ಕಟ್ಟು ಹಾಕಿರ್ತಾರೆ, ನೋಡ್ತಾರೆ, ಮೈ ಗಾಡ್. ಸೊ ಎಲ್ಲಾರ್ಗು ವಿಚಾರಧಾರೆ ತಿಳಿಯುತ್ತೆ, ಯಾವ ಗ್ರೂಪ್ ಚೆನ್ನಾಗಿ ಮಾಡ್ತು, ಯಾವ ಗ್ರೂಪ್ ಏನ್ ಮಾಡ್ತು ಅಂತ ಅನ್ಕೊಂಡು. ಕೊನೆಯದಾಗಿ ಒಂದು ಸಜೆಷನ್ ಕೊಡ್ತೀನಿ. ನಾನು ಇದನ್ನ ಪ್ರಯತ್ನ ಮಾಡಿ ಸಕ್ಸಸ್ಫುಲ್ ಆಗಿದೆ, ಆದ್ರಿಂದ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ಗಳೇ, ನೀವು ಇಷ್ಟೆಲ್ಲ ಮಾಡಿರ್ತೀರಿ ಅನ್ಕೊಳ್ಳಿ, ನೀವು ಕೊನೆಯಲ್ಲಿ ಒಂದು ಕೆಲಸ ಮಾಡಿ. ಮುಂದಿನ ವಾರ ಪರೀಕ್ಷೆ ಇದೆ, ಪರೀಕ್ಷೆ ಹಂತಕ್ಕೆ ಬಂದಿದ್ದೀವಿ. ನೀವುಗಳು ನನಗೆ ಒಂದು ಕ್ವೆಶ್ಚನ್ ಪೇಪರ್ ತಯಾರಿ ಮಾಡ್ಕೊಳ್ಬೇಕು. ವೆಂಕಟೇಶ್ ಮ್ಯೂಟ್ ಮಾಡ್ಕೊಳ್ಳಿ. ನೋ, ರೈಟ್. ನನಗೊಂದು ಕ್ವೆಶ್ಚನ್ ಪೇಪರ್ ತಯಾರಿ ಮಾಡಬೇಕು ಅಂತ ಹೇಳಿ. ಈ ಕ್ವೆಶ್ಚನ್ ಪೇಪರ್ನೊಳಗೆ ಇಂತಿಂತ ನನಗೆ ಇಷ್ಟು ಕ್ವೆಶ್ಚನ್ಸ್ ಬೇಕು, ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್ ಇಷ್ಟು, ಶಾರ್ಟ್ ಆನ್ಸರ್ ಕ್ವೆಶ್ಚನ್ಸ್ ಇಷ್ಟು, ಆ ಅನೋಟೇಷನ್ ಅದು ಇದು ಏನೇನಿರುತ್ತೆ ನಂಗೆ ಇಷ್ಟು ಬೇಕು ಅಂತ ನೀವೊಂದು ಕ್ವೆಶ್ಚನ್ ಪೇಪರ್ನ ರೂಪರೇಷೆ ಒಂದು ಕ್ಲಾಸ್ನಲ್ಲಿ ಕೊಟ್ಬಿಟ್ಟು ಗುಂಪಿನಲ್ಲಿ ನೀವು ಕ್ವೆಶ್ಚನ್ ಪೇಪರ್ ತಯಾರಿ ಮಾಡ್ಕೊಂಡು ಬರಬೇಕು ನನಗೆ. ಅದೇ ರೀತಿ ಆ ಕ್ವೆಶ್ಚನ್ ಪೇಪರ್ನ ನಿಮಗೆ 4 ದಿವಸ ತಗೊಂಡು ಶುಕ್ರವಾರ ತಗೊಂಡು ಹೋಗಿ ಸೋಮವಾರ ತಗೊಂಡು ಬನ್ನಿ. ಆ ಕ್ವೆಶ್ಚನ್ ಪೇಪರ್ಸ್ನ ಕ್ಲಾಸ್ನಲ್ಲಿ ನೀವು ಅಲ್ಲಿ ಹಚ್ತೀರಿ, ಅದ್ರ ಮೇಲೆ ದಾರದಲ್ಲಿ ಎಲ್ಲರೂ ಪೋಡ್ಸಿಟ್ಟಿರ್ತೀರಿ ನಿಮ್ಮ ಕ್ವೆಶ್ಚನ್ ಪೇಪರ್ಸ್ನ. ಎಲ್ಲರೂ ಕ್ವೆಶ್ಚನ್ ಪೇಪರ್ ನೋಡ್ಕೊಂಡು ಹೋಗ್ತಾರೆ. ಆ ಕಡೆಯಿಂದ ಈ ಕಡೆ ನೋಡ್ಕೊಂಡು ಬರೋ ಹೊತ್ತಿಗೆ ಎಲ್ಲ ಕ್ವೆಶ್ಚನ್ಸು ಬಂದಿರುತ್ತೆ. ಸೊ ನೀವೇನ್ ಮಾಡ್ತೀರಿ, ಮಕ್ಕಳಿಗೆ ಹೇಳ್ತೀರಿ, ನಿಮ್ಮ ಕ್ವೆಶ್ಚನ್ ಪೇಪರ್ಸ್ನಿಂದ ನಾನು ಕೆಲವೊಂದು ಕ್ವೆಶ್ಚನ್ಸ್ನ ಆಯ್ಕೆ ಮಾಡಿಕೊಂಡು ನಾನು ಅದನ್ನ ಬೇರೆ ತರ ಒಂದು ಬೇರೆ ರೂಪದಲ್ಲಿ ನಾನು ನಿಮಗೆ ಅದೇ ಕ್ವೆಶ್ಚನ್ಸ್ನ ಕೊಡ್ತೀನಿ, ಬಟ್ ಬೇರೆ ರೂಪದಲ್ಲಿ ಕೊಡ್ತೀನಿ. ಜೊತೆಗೆ ನಂದೇ ಆದ 1-2 ಸರ್ಪ್ರೈಸ್ ಕ್ವೆಶ್ಚನ್ಸ್ಗಳು ನಿಮ್ಗಿರುತ್ತೆ. ಕ್ವೆಶ್ಚನ್ ಹೀಗಂದ್ರೆ 80% ಆಫ್ ದಿ ಕ್ವೆಶ್ಚನ್ ಪೇಪರ್ ಮಕ್ಕಳಿಗೆ ಆಗ್ಲೇ ಗೊತ್ತಾಗೋಗ್ಬಿಟ್ರೆ. ಯಾಕಂದ್ರೆ ಒಂದು ಇಷ್ಟೊಂದು 5-6 ಕ್ವೆಶ್ಚನ್ ಪೇಪರ್ಗಳು ಅವರೇ ನೋಡ್ರಿ, ಅವರೇ ತಯಾರಿ ಮಾಡಿರೋದು. ಏನು ನೀವು ಕೊಡೋ 2 ಕ್ವೆಶ್ಚನ್ಗೆ ಅವರು ಸಿದ್ಧವಾಗೇ ಇರ್ತಾರೆ, ಯಾಕಂದ್ರೆ ಕ್ರಿಟಿಕಲ್ ಥಿಂಕಿಂಗ್. ಇಷ್ಟು ನಾನು ಇದ್ರ ಬಗ್ಗೆ ಹೇಳೋ. ಈಗ ಕೊನೆ 1-2 ಪಾಯಿಂಟಿಗೆ ಬರ್ತೀನಿ. ಒಂದೇನು ಅಂದ್ರೆ ಟೂಲ್ಸ್ ಫಾರ್ ಚೆಕಿಂಗ್ ಲರ್ನಿಂಗ್.
ಯಾವ ರೀತಿ ನಾವು ಕಲ್ತಿರೋದನ್ನ ನಾವು ಟೆಸ್ಟ್ ಮಾಡ್ಬೋದು. ಇದರೊಳಗೆ ನಾನು ಇವತ್ತು ನಿಮಗೆ ಒಂದು ಮುಖ್ಯವಾದ ವಿಚಾರ, ತುಂಬಾ ಮುಖ್ಯವಾದ ವಿಚಾರ ನಿಮಗೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್, objective type questions. Subjective type questions, objective type questions. ಇದರ ಬಗ್ಗೆ ನಿಮಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಬಹಳ ಜನಕ್ಕೆ ತಪ್ಪು ಕಲ್ಪನೆಗಳು ಇರುತ್ತೆ, ತುಂಬಾ ತಪ್ಪು ಮಾಹಿತಿ ಇರುತ್ತೆ. ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ಗೆ ಉದಾಹರಣೆ ಕೊಡೋಣ. ಎಸ್ಸೆ, long answer, short answer, annotation, composition, ಅಥವಾ ಏನೋ ಒಂದು ಸಣ್ಣದ ಇನ್ನೇನಾದರೂ ಪಿಕ್ಚರ್ ರೈಟಿಂಗ್, ಇವೆಲ್ಲನೂ ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ಗೆ ಎಕ್ಸಾಂಪಲ್ಸ್. ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ಗೆ ನಿಮಗೆ ತಿಳಿದಿರೋ ಹಾಗೇನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಮ್ಯಾಚಿಂಗ್, true false, yes no, fill in the blanks, choose the correct word, spelling na correct ಮಾಡಿ, ಈ ಥರದ್ದೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಾಧಾರಣವಾಗಿ ನಾನು ಇದನ್ನು ಕೇಳೋದು, ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ನ ಯಾಕೆ ಸಬ್ಜೆಕ್ಟಿವ್ ಟೈಪ್ ಅಂತಾರೆ, ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ನ ಯಾಕೆ ಆಬ್ಜೆಕ್ಟಿವ್ ಟೈಪ್ ಅಂತಾರೆ? ತುಂಬಾ ಜನ ಹೇಳೋದು, ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ ಉದ್ದ ಆನ್ಸರ್ ಬರೀಬೇಕು ಸರ್, ನನಗೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಒಂದೇ ಒಂದು ಉತ್ತರ ಇರುತ್ತೆ ಸರ್, ಅದು ಹೀಗೆ ಹಾಗೆ ಹಾಗೆ ಇಷ್ಟೇ ಹೇಳೋದೆಲ್ಲ. ಅದಲ್ಲ. ಇವತ್ತು ನೀವು ಸ್ಪಷ್ಟವಾಗಿ ಇದನ್ನ ತಿಳ್ಕೊಳ್ಬೇಕು ಅಂತ ನಾನು ಹೇಳ್ತಿದ್ದೀನಿ. ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ಗೆ ಸಂಬಂಧಪಟ್ಟ ವರ್ಡ್ ಏನು ಅಂತಂದ್ರೆ ಬರ್ಕೊಳ್ಳಿ, ಸಬ್ಜೆಕ್ಟಿವಿಟಿ. ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ಗೆ ಸಂಬಂಧಪಟ್ಟ ಪದ ಏನಪ್ಪಾ ಅಂದ್ರೆ ಆಬ್ಜೆಕ್ಟಿವಿಟಿ. ಸೊ ನೀವು ಸಬ್ಜೆಕ್ಟಿವಿಟಿ, ಆಬ್ಜೆಕ್ಟಿವಿಟಿ ಎರಡು ಪದಗಳನ್ನ ಸೇರಿಸಿದ್ರಿ. ಸಬ್ಜೆಕ್ಟಿವಿಟಿ ಅಂದ್ರೆ ಏನು? ಸಬ್ಜೆಕ್ಟಿವಿಟಿ ಅಂದ್ರೆ ಪರ್ಸನಲ್ ಫೀಲಿಂಗ್ಸ್. ಆಬ್ಜೆಕ್ಟಿವಿಟಿ ಅಂದ್ರೆ ಏನು? ನೋ ಪರ್ಸನಲ್ ಫೀಲಿಂಗ್ಸ್, ಝೀರೋ ಪರ್ಸನಲ್ ಫೀಲಿಂಗ್ಸ್. ಸೊ ಸಬ್ಜೆಕ್ಟಿವ್ ಟೈಪ್ ಅನ್ನೋದಕ್ಕೆ ಸಂಬಂಧಪಟ್ಟ ಪದ ಸಬ್ಜೆಕ್ಟಿವಿಟಿ. ಸಬ್ಜೆಕ್ಟಿವಿಟಿ ಅಂದ್ರೆ ಪರ್ಸನಲ್ ಫೀಲಿಂಗ್ಸ್. ಆಬ್ಜೆಕ್ಟಿವ್ ಟೈಪ್ಗೆ ಸಂಬಂಧಪಟ್ಟ ಪದ ಆಬ್ಜೆಕ್ಟಿವಿಟಿ. ಆಬ್ಜೆಕ್ಟಿವಿಟಿ ಅಂದ್ರೆ ನೋ ಪರ್ಸನಲ್ ಫೀಲಿಂಗ್ಸ್. ಯಾಕೆ ಹಿಂಗೆ ಹೇಳ್ತೀವಿ ಅಂತಂದ್ರೆ, ಇವೆರಡಕ್ಕೂ ಸಂಬಂಧಪಟ್ಟಿದ್ದು ಲಾಂಗ್ ಆನ್ಸರ್, ಶಾರ್ಟ್ ಆನ್ಸರ್ ಅವೆಲ್ಲ ಅಲ್ಲ. ಇದೆರಡಕ್ಕೂ ಸಂಬಂಧಪಟ್ಟಿರೋದು ಎಕ್ಸಾಮಿನರ್ ಅನ್ನೋ ವ್ಯಕ್ತಿ. ಎಕ್ಸಾಮಿನರ್ ಅನ್ನೋ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಎಕ್ಸಾಮಿನರ್ ಅನ್ನೋ ವ್ಯಕ್ತಿಗೆ ಇನ್ನೊಂದು ಪದ ಏನಪ್ಪಾ, ಪರ್ಯಾಯ ಪದ ಏನು ಅಂದ್ರೆ ಇವ್ಯಾಲ್ಯೂಯೇಟರ್. ಯಾಕೆ ಎಕ್ಸಾಮಿನರ್ ಅಥವಾ ಇವ್ಯಾಲ್ಯೂಯೇಟರ್ ಬಗ್ಗೆ ಹೇಳ್ತೀವಿ ಅಂತಂದ್ರೆ, ನೀವು ಬರ್ಕೊಂಡಿರುವ ಸಬ್ಜೆಕ್ಟಿವ್ ಟೈಪ್ ಎಕ್ಸಾಂಪಲ್ಸ್ ನೋಡಿ. ಅಲ್ಲಿ ಈ ಎಸ್ಸೆ ಟೈಪ್, ಲಾಂಗ್ ಆನ್ಸರ್ ಟೈಪ್, ಶಾರ್ಟ್ ಆನ್ಸರ್ ಟೈಪ್, ಇದನ್ನ ಯಾವುದೇ ಒಂದು ಉತ್ತರವನ್ನ 4 ಜನ ನೀವು ಎಕ್ಸಾಮಿನರ್ಸ್ಗೆ ಕೊಟ್ರೆ, ಒಂದು ಉತ್ತರನ 20 ಮಾರ್ಕ್ ಇದೆ ಅಂತಂದ್ರೆ, ಒಬ್ಬೊಬ್ರು ಒಂದೊಂದು ಬೇರೆ ಬೇರೆ ಮಾರ್ಕ್ಗಳನ್ನ ಕೊಡ್ತಾರೆ. ಇವುಗಳೇ ಅವ್ರ ಮಾರ್ಕ್ಗಳು ಕೊಡ್ಬೇಕಾದ್ರೆ, ಉದಾಹರಣೆಗೆ ನಾನು ಸಾಧಾರಣವಾಗಿ ಎಲ್ರಿಗೂ ಈ ಉದಾಹರಣೆ ಕೊಡ್ತೀನಿ. ಒಬ್ಬ ಟೀಚರು 20 17.5 18 ಕೊಡ್ತಾರೆ, ಇನ್ನೊಬ್ರು 16 15 ಕೊಡ್ತಾರೆ, ಇನ್ನೊಬ್ರು 4 ಮಾರ್ಕ್ ಕೊಡ್ತಾರೆ.
ಇನ್ನೊಬ್ರು ಒಂದು 10 ಮಾರ್ಕ್ ಕೊಡ್ತಾರೆ. ಯಾಕೆ ಹಿಂಗಾಗುತ್ತೆ ಅಂತಂದ್ರೆ, ನಾನು ಸಾಧಾರಣವಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಈ 17, 18 ಕೊಡೋರು ಯಾರು ಅಂತಂದ್ರೆ ಆ ಮಗುವಿನ ತಾಯಿ ಇರ್ತಾರಲ್ಲ, ಅವ್ರ ಫ್ರೆಂಡು. ಅವ್ರಿಗೆ ಕಡಿಮೆ ಕೊಡಕ್ಕಾಗುದಿಲ್ಲ, ಅವ್ರ ಫ್ರೆಂಡ್ ಮಗಳು ಇರ್ತಾನೆ, ಅದರಿಂದಾಗಿ 18 ಕೊಟ್ಬಿಟ್ಟು ಬಿಟ್ಬಿಡ್ತಾರೆ. 16 ಯಾತಕ್ಕೆ ಕೊಡ್ತಾರೆ? ಆ 16 ಕೊಡೋರು 18 ಕೊಡೋರು ಇಬ್ರು ಟೀಚರ್ಸ್ ಬಹಳ ಕ್ಲೋಸ್ ಫ್ರೆಂಡ್ಸ್. ಅಂಡ್ 16 ಕೊಡೋರಿಗೆ ಸ್ವಲ್ಪ 18 ಕೊಡೋರು ಬಂದ್ರೆ ಭಯ ಇರುತ್ತೆ. ಆದ್ರಿಂದ ಕೇಳ್ತಾರೆ, ಎಷ್ಟು ಕೊಡೋದು ನೀವು, ಎಷ್ಟು ಹಾಕೋ 16 ಪರವಾಗಿಲ್ಲ. ಈ 4 ಮಾರ್ಕ್ ಯಾರು ಕೊಡ್ತಾರೆ ಅದೇ ಎಸ್ಸೆಗೆ, ಅವ್ರಿಗೂ ಆ ಹುಡುಗಿಗೂ ಅಥವಾ ಅವ್ರ ಅಮ್ಮಂಗೂ ಅವ್ರ ಮಮ್ಮಿಗೂ ಏನೋ ಜಗಳ ಆಗಿರುತ್ತೆ ಲಾಸ್ಟ್ ಮಂತ್. ಆದ್ರಿಂದ ಮಾಡ್ತೀನಿ ನಿನಗೆ ಅಂತ ಅನ್ಕೊಂಡು ಇದೇ ಚಾನ್ಸ್ 4 ಮಾರ್ಕ್ ಕೊಡ್ತಾರೆ. ಆ ಇನ್ನೊಬ್ರು ಯಾತಕ್ಕೆ 10 ಮಾರ್ಕ್ ಯಾಕೆ ಕೊಡ್ತಾರೆ? ಅಯ್ಯೋ ಏನು ಹೆಚ್ಚಿಗೆ ಏನಿಲ್ಲ, ಏನೋ ಬರ್ದಿದ್ದಾರೆ, ಮಗು ಏನೋ ಬರ್ದಿದೆ, ಅತ್ಲ ಕಡೆನೂ ಇಲ್ಲ ಇತ್ಲ ಕಡೆ 10 ಮಾರ್ಕ್, 20ರೊಳಗೆ 10 ಕೊಟ್ರೆ ಸಾಕು, 50%. ಈ 4 ಎಕ್ಸಾಮಿನರ್ಸ್ ಏನಾಯ್ತು? ಸಬ್ಜೆಕ್ಟಿವಿಟಿ, ಪರ್ಸನಲ್ ಫೀಲಿಂಗ್ಸ್, ಇವುಗಳ ಆಧಾರದ ಮೇಲೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಯಾವುದೇ ಇವ್ಯಾಲ್ಯೂಯೇಷನ್ ನಲ್ಲಿ ನಮ್ಮ ಪರ್ಸನಲ್ ಫೀಲಿಂಗ್ಸ್ ಮುಖ್ಯವಾದ ಕೆಲಸ ಮಾಡುತ್ತೆ. ಅದು ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್. ಆಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸು ಅಥವಾ ಮ್ಯಾಚಿಂಗು, ಇದ್ರೊಳಗೆ ಇವೆಲ್ಲ ಚಾನ್ಸೇ ಇಲ್ಲ. ನೀವು ಮಮ್ಮಿ ಫ್ರೆಂಡ್ ಆಗಿರ್ಬೋದು, ಅಥವಾ ನೀವು ಟೀಚರ್ ಫ್ರೆಂಡ್ ಆಗಿರ್ಬೋದು, ನೀವು ಫೈಟಿಂಗ್ ಆಗಿರ್ಬೋದು, ಏನೇ ಆಗಿದ್ರು ಆನ್ಸರ್ ಕರೆಕ್ಟ್ ಆಗಿದ್ರೆ ಮಾರ್ಕು, ಸರಿಯಾಗಿಲ್ಲ ಅಂತಂದ್ರೆ ಮಾರ್ಕ್ ಇಲ್ಲ, ಒಂದು ಇಲ್ಲ, ಇಷ್ಟೇ. ಎಸ್, ನೋ, ಫಿನಿಶ್ಡ್. ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಂತಾರೆ. ಅಂದ್ರೆ ಸಬ್ಜೆಕ್ಟಿವ್ ಟೈಪ್ ನಲ್ಲಿ ಈ ಸಬ್ಜೆಕ್ಟ್ ಇವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ, ಅವರ ಸಬ್ಜೆಕ್ಟಿವ್ ಫೀಲಿಂಗ್ಸ್, ಪರ್ಸನಲ್ ಫೀಲಿಂಗ್ಸ್ ಏನಿರುತ್ತೆ ಅವುಗಳು ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಯಾವ ಪ್ರಶ್ನೆ ಉತ್ತರದಲ್ಲಿ ಈ ಸಬ್ಜೆಕ್ಟಿವ್ ಟೈಪ್ ಕೆಲಸ ಮಾಡೋದಿಲ್ಲ, ಅದು ಉತ್ತರ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ನೀವು ಮಾರ್ಕ್ಸ್ ಕೊಡುವಾಗ ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ಅಂತಾರೆ. ಅರ್ಥವಾಯ್ತಾ? ನಿಮಗೆಲ್ಲ ಕ್ಲಿಯರ್ ಆಯ್ತಾ ಇದು? ಇವಾಗ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳುವಾಗ, ಇದು ಓರಲ್ ಪ್ರಶ್ನೆ ಆಗ್ಬೋದು ಅಥವಾ ರಿಟರ್ನ್ ಪ್ರಶ್ನೆ ಆಗ್ಬೋದು, ನೀವು ಈಗ ಒಂದು ವಿಚಾರ ಮಾಡಿ ಯಾವ ರೀತಿಯ ಪ್ರಶ್ನೆ ಕೇಳಿದ್ರೆ ನಿಮಗೆ ಯಾವ ರೀತಿಯ ಉತ್ತರ ಸಿಗತ್ತೆ. ನಿಮ್ಮ ಮನಸ್ಸಿನಲ್ಲಿ ಅದು ಏನ್ ಬೇಕಾದ್ರೂ ಬರೀಲಿ ಅನ್ನೋದಾದ್ರೆ ಸಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೊಡಿ. ಇಲ್ಲ, ನನಗೆ ಸ್ಪಷ್ಟವಾದ ಆನ್ಸರ್ ಬರಬೇಕು, ನಾನು ಒಬ್ಬನೇ ಇಲ್ಲ, ನನ್ನ ಪಕ್ಕದಲ್ಲಿರೋ ನನ್ನ ಕಾಲೀಗ್ ಸಹ ಇವ್ಯಾಲ್ಯೂಯೇಟ್ ಮಾಡಿದ್ರು ಅಷ್ಟೇ ಮಾರ್ಕ್ಸ್ ಕೊಡಬೇಕು ಅನ್ನೋದಾದ್ರೆ ಆಬ್ಜೆಕ್ಟಿವ್ ಟೈಪ್ ಕೊಡ್ತೀವಿ. ಸಾಧಾರಣವಾಗಿ ಮಕ್ಕಳಿಗೆ ಆರಂಭದ ಸ್ಟೇಜ್ನೊಳಗೆ ಆಬ್ಜೆಕ್ಟಿವ್ ಟೈಪ್ ಜಾಸ್ತಿ ಕೊಡ್ತೀವಿ. ಯಾಕೆಂತಂದ್ರೆ ಆ ಸ್ಟೇಜ್ನೊಳಗೆ ಆರಂಭದ ದಿನಗಳಲ್ಲಿ ಗದ್ಯಾನೆ ಮಾಡಿ ಏನಾದರೂ ಮಾಡಿ ಮಕ್ಕಳಿಗೆ ಫೇಲ್ಯೂರ್ ಅನ್ನೋದು ಇರಬಾರ್ದು. ಹಾಗೆ ಫೇಲ್ಯೂರ್ ಅನ್ನೋದು ಅವ್ರ ಮನಸ್ಸಿಗೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ, ಆತಂಕ ತಂದ್ಬಿಡುತ್ತೆ. ಹಾಗಾಗಿ ಆರಂಭದ ದಿನಗಳಲ್ಲಿ ಯಾವುದೇ ನೀವು ಕೋರ್ಸ್ ಮಾಡೋ ಆದ್ರೂ ಅಷ್ಟೇನೆ ಶುರುವಿನಲ್ಲಿ ದಯವಿಟ್ಟು ಸಬ್ಜೆಕ್ಟಿವ್ ಟೈಪ್ ಕೊಡಕ್ಕೆ ಹೋಗಬೇಡಿ, ಆಬ್ಜೆಕ್ಟಿವ್ ಟೈಪ್ ಕೊಡಿ, ಆದಷ್ಟು ಕೊಡಿ. ಆ ನಂತರ ಪರೀಕ್ಷೆನಲ್ಲಿ ನೀವು ಸಬ್ಜೆಕ್ಟಿವ್ ಟೈಪ್ ಕೊಡೋದಾದ್ರೆ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ತಯಾರಿ ಮಾಡಿ, ತರಬೇತಿ ಕೊಡಿ. ನಾನು ಈ ಥರ ಪ್ರಶ್ನೆ ಕೊಡ್ತೀನಿ ಅಂಥದ್ರೊಳಗೆ ನೀವು ತಯಾರಿ ಮಾಡ್ಕೊಳ್ಬೇಕು. ಸೊ ಇವೆಲ್ಲನೂ ನಾವು ಸಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಏನಿರುತ್ತೆ, ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಏನಿರುತ್ತೆ, ಇವೆಲ್ಲ ನಾವು ಉಪಯೋಗಿಸೋದಕ್ಕೆ ಟೂಲ್ಸ್ ಅಂತ ಹೇಳ್ತೀವಿ. ಈ ಉಪಕರಣಗಳಿಂದನೇ ನಾವು ಟೆಸ್ಟಿಂಗ್ ಮಾಡೋದು, ಪರೀಕ್ಷೆ ಮಾಡೋದು. ಆಧಾರ ಅದು ನಮಗೆ. ನಾವು ಇದರೊಳಗೆ ತರಹೇವಾರಿ ಕ್ವೆಶ್ಚನ್ಸ್ ಕೇಳ್ತೀವಿ. ಉದಾಹರಣೆಗೆ WH ಕ್ವೆಶ್ಚನ್ಸ್ ಅಂತ ಕೇಳ್ತೀವಿ. ವಾಟ್, ವೇರ್, ವೈ, ಹೇಗೆ, ಯಾಕೆ, ಎಲ್ಲಿಂದ, ಯಾರಿಂದ, ಇವೆಲ್ಲ ಪ್ರಶ್ನೆಗಳು ಕೇಳ್ತೀವಿ. ಇದೆಲ್ಲನೂ ಸ್ಟ್ರೇಟ್ ಅವೇ ನಿಮಗೆ ಇದನ್ನ ನೀವು ಸಬ್ಜೆಕ್ಟಿವ್ ಟೈಪ್ ಆದ್ರೂ ಆಗ್ಬೋದು, ಆಬ್ಜೆಕ್ಟಿವ್ ಟೈಪ್ ಆಗ್ಬೋದು, ನೀವು ಡಿಸೈಡ್ ಮಾಡಬೇಕಾಗತ್ತೆ. ನೀವು ಸಬ್ಜೆಕ್ಟಿವ್ ಟೈಪ್ ಅಕಸ್ಮಾತ್ ನೀವು ಇದನ್ನು ಹೇಳಿದವ್ರು ಯಾರು ಅಂತ ನೀವು ಪ್ರಶ್ನೆ ಕೇಳಬೇಕಾದ್ರೆ ನೀವು ಸಬ್ಜೆಕ್ಟಿವ್ ಟೈಪ್ ಬದಲು ಅದನ್ನು ಆಬ್ಜೆಕ್ಟಿವ್ ಟೈಪ್ ಮಾಡಬೇಕು ಅಂತ ನಿಮ್ಗೆ ಮನಸ್ಸಿಗೆ ಬಂದ್ರೆ ಆಗ ನೀವು ಚಾಯ್ಸಸ್ ಕೊಟ್ಬಿಡಿ. ನೀವೇನೇನೇ 4 ಉತ್ತರ ಕೊಡಿ, ಇದರೊಳಗೆ ಸರಿಯಾದನ್ನ ಟಿಕ್ ಮಾಡಿ ಅಂತ ಹೇಳಿ. ಆವಾಗ ನೀವೆಲ್ಲ ಬೇರೆಯವ್ರು ಮಾಡಿದ್ರು ಅದೇ ಉತ್ತರ ಕರೆಕ್ಟ್ ಆಗಿರುತ್ತೆ. ಅದು ಆಬ್ಜೆಕ್ಟಿವ್ ಟೈಪ್ ಆಗೋಗ್ಬಿಡುತ್ತೆ. ಆವಾಗ ನಿಮಗೆ ಸಬ್ಜೆಕ್ಟಿವಿಟಿ ಕಡಿಮೆ ಆಗತ್ತೆ, ನಿಮ್ಮ ಸ್ವಂತ ಫೀಲಿಂಗ್ಸ್ ಕಡಿಮೆ ಆಗುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ವಿಚಾರ ಮಾಡಿ ಇದನ್ನ ನೀವು ಜಸ್ಟಿಫೈ ಮಾಡಿ, ಅಥವಾ ಇದು ಮಾಡಿ ಅದು ಮಾಡಿ ಅಂತ ನೀವು ಅಥವಾ ಎಲಾಬ್ರೇಟ್ ಮಾಡಿ ಎಕ್ಸಾಂಪಲ್ಸ್ ಕೊಡಿ. ಇವೆಲ್ಲ ಹೇಳಿದಾಗ ನೀವು ಅದನ್ನ ಅವ್ರಿಗೆ ಬಿಡಬೇಕಾಗತ್ತೆ.
ಆವಾಗ ಗೊತ್ತಾಗತ್ತೆ ನಿಮ್ಗೆ, ಓಹೋ ಅಷ್ಟು ಹೀಗೆ ಅಂತ ಅನ್ಕೊಂಡು 3 ಉದಾಹರಣೆ ಕೊಡಿ ಅಂದ್ರೆ 3 ಉದಾಹರಣೆ ಕೊಡ್ಬೇಕು ಹೀಗೆಲ್ಲ. ಅಥವಾ ನೀವು ಯಾವ್ದಾದ್ರು ಪಾಠ ಮಾಡಿದ ನಂತರ ಅದು 2-3 ಜನ ಕ್ಯಾರೆಕ್ಟರ್ಸ್ ಇರ್ತಾರೆ ಅನ್ಕೊಳ್ಳಿ, ಪಾತ್ರಗಳಿರುತ್ತವೆ, ನೀವೇ ದುರ್ಯೋಧನ ಅಂತ ಅಂದ್ಕೊಂಡು ಪಾತ್ರ ವಿವರಣೆಯನ್ನು ಕೊಡಿ, ಈಗ ಈ ಸಂದರ್ಭ ಏನಾಯ್ತು ಅದ್ರ ವಿವರಣೆ ಕೊಡಿ ಅಂತ ನೀವು ಕೇಳಿದಾಗ ಇದು ಸಬ್ಜೆಕ್ಟಿವ್ ಟೈಪ್ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. ಅಂಥ ಟೈಮ್ನಲ್ಲಿ ನಿಮಗೂ ಗೊತ್ತಿರುತ್ತೆ, ಮಕ್ಕಳಿಗೂ ಗೊತ್ತಿರುತ್ತೆ. ತಾವು ಏನು ಹೇಳಿದ್ರು ನೀವು ಅದನ್ನು ಒಪ್ಕೊಳ್ಬೇಕಾಗುತ್ತೆ, ಅವ್ರು ಏನು ಹೇಳಿದ್ರು ನೀವು ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಇದು ಆಟೋಮೆಟಿಕ್ ಆಗಿ. ಅಂದ್ರೆ ಮುಖ್ಯ ಏನು ಅಂತಂದ್ರೆ, ನಾವು ಗದ್ಯ ಪಾಠಗಳನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ವೇಸ್ಟ್ಗಳು ನಾವು ತಿಳ್ಕೊಳ್ಬೇಕಾಗಿರೋದು, ನಾವು ಸಬ್ಜೆಕ್ಟಿವ್ ಟೈಪ್ ಉಪಯೋಗಿಸ್ಬೋದು, ಆಬ್ಜೆಕ್ಟಿವ್ ಟೈಪ್ ಉಪಯೋಗಿಸ್ಕೋಬೋದು, ಯಾವುದನ್ನು ಬೇಕಾದ್ರೂ ನಾವು. ಆದರೆ ಯಾವ ಸಮಯದಲ್ಲಿ ಯಾವ ತರಹ ಪ್ರಶ್ನೆಗಳನ್ನ ಉಪಯೋಗಿಸ್ಬೇಕು ಅನ್ನೋದು ನಾವು ವಿಚಾರ ಮಾಡಬೇಕಾದ್ದು. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀವಿ, ಯಾಕೆ ಪರೀಕ್ಷೆ ಕೊಡ್ತಿದ್ದೀವಿ, ಇದರ ಪರಿಣಾಮ ಏನಾಗಬಹುದು, ಇದರಿಂದ ನಾನು ನನ್ನ ಊಹೆ ಏನಿರಬಹುದು, ನನ್ನ ಅನಿಸಿಕೆ ಏನಿರ್ಬೋದು, ನನ್ನ ಎಕ್ಸ್ಪೆಕ್ಟೇಷನ್ ಏನಿರ್ಬೋದು, ಇವೆಲ್ಲ ನೀವು ಆಲೋಚನೆ ಮಾಡಿದಾಗ ನೀವು ಡಿಸೈಡ್ ಮಾಡ್ತೀರಿ. ಈ ತರಹ ಪ್ರಶ್ನೆಗಳು ಕೇಳಿದ್ರೆ ಒಳ್ಳೇದು, ಈ ತರಹ ಪ್ರಶ್ನೆಗಳು ಕೇಳಿದ್ರೆ ಒಳ್ಳೇದಾಗುತ್ತೆ. ಇನ್ನೊಂದು ಕೇಳ್ಬೋದು. ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಪ್ರಶ್ನೆ ಏನಾದರೂ ಆಗಲಿ, ನಾನು ನಿಮ್ಗೆ ಹೇಳ್ತೀನಿ, ನೀವು ಸಬ್ಜೆಕ್ಟಿವ್ ಟೈಪ್ನಲ್ಲಿ ಬೇಕಾದರೂ ಕೇಳಬಹುದು, ಆಬ್ಜೆಕ್ಟಿವ್ ಟೈಪ್ನಲ್ಲೂ ಬೇಕಾದರೂ ಕೇಳಬಹುದು. ಇದೇನು ದೊಡ್ಡ ವಿಚಾರ ಅಲ್ಲ. ಮನೆಗಳಲ್ಲೇ ನಾವು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ನಿನಗೆ ನಾನು ಇವತ್ತೊಂದು ನಿನಗೊಂದು ಸರ್ಪ್ರೈಸ್ ಇಟ್ಕೊಂಡಿದ್ದೀನಿ, ಯಾವ ರೀತಿ ಸರ್ಪ್ರೈಸ್ ಗೊತ್ತಾ ಅಂತ ಅನ್ನೋದನ್ನೇ ಒಂದು ಅದೊಂದು ಕ್ವೆಶ್ಚನ್, ಓಪನ್ ಎಂಡೆಡ್ ಕ್ವೆಶ್ಚನ್. ಅದು ನೀವು ಸಬ್ಜೆಕ್ಟಿವ್ ಆಗಾದ್ರೂ ಮಾಡ್ಬೋದು, ಆಬ್ಜೆಕ್ಟಿವ್ ಆಗಾದ್ರೂ ಮಾಡ್ಬೋದು. ಅದಲ್ಲ ಇದು ನೀನು ಓಡಾಟಕ್ಕೆ ಸಂಬಂಧಪಟ್ಟಿದ್ದು ಅಂತಿದ್ದಂಗೆನೆ ನಾವು ಸಬ್ಜೆಕ್ಟಿವ್ ಟೈಪ್ನ ಕಡಿಮೆ ಮಾಡ್ತಿದ್ದೀವಿ. ಹೀಗಾಗಿ ನಮ್ಮ ಜೀವನದಲ್ಲೂ ನಾವು ಬೇಕಾದಷ್ಟು ಸಬ್ಜೆಕ್ಟಿವ್ ಟೈಪ್, ಆಬ್ಜೆಕ್ಟಿವ್ ಟೈಪ್ ಅಳವಡಿಸ್ಕೊಳ್ತೀವಿ. ಆದರೆ ನಾವು ಪಾಠ ಮಾಡಬೇಕಾದ್ರೆ ಇದನ್ನು ನಾವು ಹುಷಾರ. ಕೊನೆ ಮಾತು, ಆವಾಗ ನಮ್ಗೊಂದು ಸ್ವಲ್ಪ ಪ್ರಶ್ನೆ ಉತ್ತರ ಕೇಳೋದಕ್ಕೆ ಟೈಮ್ ಸಿಗುತ್ತೆ. ಇಷ್ಟು ಹೇಳಿದ್ವಲ್ಲ ಶುರುವಿಂದ, ಗದ್ಯ ಪಾಠ ಮಾಡುವುದರ ಉದ್ದೇಶ ಏನು, ಟೆಸ್ಟಿಂಗ್ ಮತ್ತು ಅಸೆಸ್ಮೆಂಟ್ ಮಾಡಿದ್ರ ಉದ್ದೇಶ ಏನು, ಪ್ರೋಸ್ ಗದ್ಯ ಪಾಠ ಮಾಡುವುದು ಹೇಗೆ, ಎಷ್ಟು ತರಹ ಇರುತ್ತೆ, ಸಬ್ಜೆಕ್ಟಿವ್ ಟೈಪ್ ಅಂದ್ರೇನು, ಆಬ್ಜೆಕ್ಟಿವ್ ಟೈಪ್ ಅಂದ್ರೇನು, ಯಾವ್ದನ್ನ ನಾವು ಎಲ್ಲ ಅಳವಡಿಸ್ಕೊಳ್ಬೇಕು, ಇದೆಲ್ಲ ನಾವು ಹೇಳಿರೋದ್ರ ಉದ್ದೇಶ ಏನು ಅಂದ್ರೆ, ನಮ್ಮ ಜ್ಞಾನ ಭಂಡಾರ ಏನಿರುತ್ತೆ, ನಮ್ಮ ತಿಳುವಳಿಕೆ ಏನಿರುತ್ತೆ, ನಾವು ಉಪಾಧ್ಯಾಯರಾಗಿ ನಮ್ಮ ತಿಳುವಳಿಕೆ ಒಂದೇ ಅಲ್ಲ, ನಮ್ಮ ತಯಾರಿ, ನಮ್ಮ ಪ್ರಿಪರೇಷನ್, ನಮ್ಮ ಪ್ಲಾನಿಂಗ್, ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಚಟುವಟಿಕೆಗೂ ಒಂದು ಉದ್ದೇಶ ಇರಲೇಬೇಕು ಅನ್ನೋದನ್ನ ಹೇಳೋದಕ್ಕೆ. ಹಾಗಾಗಿ ನಾವು ಹೇಳ್ದಂಗೆನೇನೆ ಲೆಕ್ಚರ್ ಮಾಡೋಕ್ಕೂ ಒಂದು ಉದ್ದೇಶ ಇರಬೇಕು, ಮಾತೃಭಾಷೆ ಉಪಯೋಗಿಸೋದಕ್ಕೂ ಉದ್ದೇಶ ಇರಬೇಕು, ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೂ ಉದ್ದೇಶ ಇರಬೇಕು, ಒಂದು ಅಸೈನ್ಮೆಂಟ್ ಕೊಡೋದಕ್ಕೂ ಒಂದು ಸ್ಪಷ್ಟವಾದ ಉದ್ದೇಶ ಇರಬೇಕು. ಇದು ನಮ್ಮಲ್ಲಿರ್ಬೇಕು, ಉಪಾಧ್ಯಾಯರಲ್ಲಿ ನಮ್ಮಲ್ಲಿರ್ಬೇಕು. ನಮಗೆ ಉದ್ದೇಶ ಸ್ಪಷ್ಟವಾಗಿದ್ರೆ ಮಕ್ಕಳಿಗೆ ಏನೂ ತೊಂದರೆ ಇರೋದಿಲ್ಲ. ಯಾಕೆಂದ್ರೆ ಅವ್ರು ಕೇಳ್ತಾರೆ, ಯಾಕೆ ಸರ್ ಇದು, ಯಾಕೆ ಮೇಡಮ್ ಇದನ್ನ ಯಾಕೆ ಮಾಡಬೇಕು ಅಂತ ಕೇಳಿದಾಗ, ನೀವು ಯಾಕೆ ಅಂದ್ರೆ ಅಂತ ನೀವು ನಿಮ್ಮ ಸಮಜಾಯಿಷಿ ಕೊಟ್ಟಾಗ ಮಕ್ಕಳಿಗೆ ತೃಪ್ತಿ ಆಗುತ್ತೆ. ಐ ಸಿ, ಇದೇನು ಸುಮ್ಮನೆ ತಮಾಷೆಗೆ ನಂದು ಹೈಟು ವೆಯ್ಟ್ ನೋಡೋದಕ್ಕಲ್ಲ, ಇದು ಮಾಡ್ತಿರೋದು ಹಿಂದೆ ಒಂದು ಬಹಳ ಸ್ಪಷ್ಟವಾದ ಉದ್ದೇಶ ಇದೆ, ಇದನ್ನ ಮನಸ್ಸಲ್ಲಿ ಇಟ್ಕೊಂಡೇನೆ ಅವರು ಈ ತರಹ ಮಾಡ್ತಿದ್ದಾರೆ ಅಂತ ಅನ್ನೋದಂದ್ರೆ, ಅಂಥ ಸಮಯದಲ್ಲಿ ನಮ್ಮ ಪ್ರಿಪರೇಷನ್, ನಮ್ಮ ಪ್ಲಾನಿಂಗ್ ಬಹಳ ಮುಖ್ಯ ಆಗತ್ತೆ. ಹಾಗೇನೇನೆ ನಾವು ಇವತ್ತು ಯಾವ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಇಷ್ಟು ತನಕ, ಇದರ ಉದ್ದೇಶ ನಮಗೆ ನಾವು ಪಾಠ ಮಾಡುವ ರೀತಿಯಲ್ಲಿ ಸ್ಪಷ್ಟತೆ ಇರಬೇಕು. ಹೌ ಟು ಟೀಚ್, ವಾಟ್ ಟು ಟೀಚ್, ಇದೆಲ್ಲದ್ರ ಬಗ್ಗೆನೂ ನಮಗೆ ಬಹಳ ಸ್ಪಷ್ಟವಾದ ತಿಳುವಳಿಕೆ. ಕೊನೆ ಮಾತು ನಾವು ತಿಳ್ಕೊಳ್ಬೇಕಾಗಿರೋದು, ಟೀಚಿಂಗ್ ಮತ್ತೆ ಟೆಸ್ಟಿಂಗ್ ಎರಡಕ್ಕೂ ಸಂಬಂಧ ಇದೆ. ಹೇಗೆ ಸಂಬಂಧ ಇದೆ? ಮೊದಲನೇದಾಗಿ ನಾವು ಏನು ಪಾಠ ಮಾಡಿರ್ತೀವಿ ಅದನ್ನ ಟೆಸ್ಟ್ ಮಾಡ್ತೀವಿ. ಎರಡನೇದಾಗಿ
ಇದು ಬಹಳ ಮುಖ್ಯವಾದ ವಿಚಾರ. ಕೊನೆಯ ವಿಚಾರ ತುಂಬಾ ಮುಖ್ಯವಾದ್ದು, ನೀವು ಗಮನ ಇಟ್ಕೊಂಡು ಕೇಳಿ. ನೋಡಿ, ಎಷ್ಟೋ ವೇಳೆ ನಾವು ಪಾಠ ಮಾಡಿರೋದು ಅವ್ರಿಗೆ ಸ್ಪಷ್ಟತೆ ಇರಲ್ಲ, ಕೊನೆಯಲ್ಲಿ ಕೆಲವು ಅಂಶಗಳು ಸ್ಪಷ್ಟವಾಗಿ ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಪ್ರಶ್ನೆ ಕೇಳ್ತೀವಿ ನೋಡಿ. ಆ ಪ್ರಶ್ನೆ ಓದಿದಾಗ ವಿದ್ಯಾರ್ಥಿಗಳಿಗೆ ಓ ಇದು ಇದು ಅವ್ರು ಹೇಳಿದ್ರ ಉದ್ದೇಶ, ಇದು ಅವ್ರು ಹೇಳಿದ್ರ ಅರ್ಥ. ಪ್ರಶ್ನೆಯನ್ನು ಓದಿದಾಗ ಬರುವ ತಿಳುವಳಿಕೆ ಏನಿದೆ ಅದು ತಾವು ಓದಿದ್ರ ಬಗ್ಗೆ ತಿಳುವಳಿಕೆ ಇನ್ನೂ ಸೇರ್ಕೊಳ್ಳುತ್ತೆ. ಅಕಸ್ಮಾತ್ ಯಾವುದಾದ್ರೂ ತಿಳುವಳಿಕೆ ಕಡಿಮೆ ಇದೆ ಅಂತಂದ್ರೆ ಆ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ನೋಡಿದಾಗ ಆ ಪಾಠ ಮಾಡಿದ್ರ ಬಗ್ಗೆ ತಿಳುವಳಿಕೆ ಸ್ಪಷ್ಟವಾಗುತ್ತೆ. ಹಾಗಿರ್ಬೇಕು ನಮ್ಮ ಪ್ರಶ್ನೆಗಳು. ಅಂದ್ರೆ ನಾವು ಪಾಠ ಮಾಡೋದು ಒಂದೇ ಅಲ್ಲ, ನಾವು ಪ್ರಶ್ನೆ ಕೇಳೋದ್ರಲ್ಲೂ ಪರಿಣಿತರಾಗಿರ್ಬೇಕು. ನಮ್ಮ ಪ್ರಶ್ನೆಯನ್ನು ಕೇಳುವುದರಲ್ಲೂ ಅಷ್ಟೇ ಸ್ಪಷ್ಟತೆ ಇರಬೇಕು, ಕ್ಲಾರಿಟಿ ಇರಬೇಕು, ಪ್ರಿಸೀಷನ್ ಇರಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಪಾಠ ಮಾಡೋದು ಮುಖ್ಯ, ಪರೀಕ್ಷೆ ಮಾಡೋದು ಮುಖ್ಯ. ಅದು ಎರಡಕ್ಕೂ ಒಂದು ಬಹಳ ಮುಖ್ಯವಾದ ಸಂಬಂಧ ಇರುತ್ತೆ. ಇಲ್ಲಿಗೆ